ಗಾಯ್ಸ್, ಇವತ್ತು ನಾವು ನೋಡೋ ಮೂವಿ ಸೆಕೆಂಡ್ ಒರಿಜಿನ್. ಇದು ಒಂದು ಪೋಸ್ಟ್ ಅಪೋಕಲಿಪ್ಸ್ ಸರ್ವೈವಲ್ ಥ್ರಿಲ್ಲರ್ ಮೂವಿ. ಭೂಮಿಯಲ್ಲಿ ಮನುಷ್ಯರು ಮಾಡುವ ಬೇರೆ ಬೇರೆ ಕೆಲಸಗಳಿಂದ ಸುತ್ತಮುತ್ತ ಇರುವ ನೇಚರೇ ಹಾಳೋಗ್ಬಿಟ್ಟಿರುತ್ತೆ. ಆದ್ರಿಂದ ಒಂದು ಸ್ಟೇಜ್ ಅಲ್ಲಿ ನಮ್ಮ ಭೂಮಿನೇ ನಾಶವಾಗ್ಬಿಡುತ್ತೆ. ನೋಡಿದ್ರೆ ಇವಾಗ ಈ ಭೂಮಿಯಲ್ಲಿ ಬ್ಯಾಲೆನ್ಸ್ ಇರ್ತಾ ಇರೋದು ನಮ್ಮ ಮೂವಿಯ ಹೀರೋ ಮತ್ತೆ ಹೀರೋಯಿನ್ ಮಾತ್ರ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಧ್ಯ 10 ವರ್ಷ ಇಯರ್ಸ್ ಗ್ಯಾಪ್ ಇದೆ. ಅದ್ರಲ್ಲೂ ಇಬ್ಬರು ಟೀಚರ್ ಮತ್ತೆ ಸ್ಟೂಡೆಂಟ್ ಆಗಿರ್ತಾರೆ. ಸೊ ನಂತರ ಇವರಿಬ್ಬರು ಒಟ್ಟಿಗೆ ಸೇರಿ ಭೂಮಿಯನ್ನ ಹೇಗೆ ಮತ್ತೆ ರಿಕವರ್ ಮಾಡ್ತಾರೆ, ಮತ್ತೆ ಭೂಮಿ ಹಳೆ ರೀತಿ ಚೇಂಜ್ ಆಯ್ತೋ ಇಲ್ವೋ ಅನ್ನೋದನ್ನ ಸೂಪರ್ ಆಗಿ ಮಾಡಿರುವ ಮೂವಿನೇ ದಿ ಸೆಕೆಂಡ್ ಒರಿಜಿನ್. ಆಕ್ಚುಲಿ ಒಂದು ಬುಕ್ ಅನ್ನ ಬೇಸ್ ಮಾಡಿ ತೆಗೆದಿರುವ ಮೂವಿನೇ ಇದು. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗನನ್ನ ತೋರಿಸ್ತಾರೆ. ಅವನಿಗೆ ಒಂದು 10 ವರ್ಷ ಇರಬಹುದು ಅಷ್ಟೇ. ಇವನ ಹೆಸರು ಟ್ಯಾಕ್ಟಿಕ್. ಇವನಿಗೆ ಫುಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಇವನಿಗೆ ಫುಟ್ಬಾಲ್ ಗೇಮ್ ಅಲ್ಲಿ ಏನನ್ನಾದ್ರೂ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಅದಕ್ಕಾಗಿ ತುಂಬಾ ಪ್ರಾಕ್ಟೀಸ್ ಗಳನ್ನ ಮಾಡ್ತಿರ್ತಾನೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಟ್ರ್ಯಾಕ್ಟರ್ ರೀತಿಯ ವೆಹಿಕಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಇವನಿಗೆ ತುಂಬಾನೇ ಇಷ್ಟವಾಗ್ತಿರುತ್ತೆ. ದಿನಾನು ಸುಮ್ನಿರ್ಬೇಕಾದ್ರಲ್ಲೆಲ್ಲ ಒಂದು ಮೆಕ್ಯಾನಿಕ್ ರೀತಿ ಕೆಲಸಗಳನ್ನ ಮಾಡ್ತಿರ್ತಾನೆ ಹುಡುಗ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ಒಂದು ಲೇಡಿಯನ್ನ ತೋರಿಸ್ತಾರೆ. ಇವರೇನೇ ಈ ಮೂವಿಯ ಹೀರೋಯಿನ್. ಇವರ ಹೆಸರು ಆಲ್ಬಾ. ಇವರಿಗೆ 20 ವರ್ಷ ಆಗ್ತಾ ಇದೆ. ಆಕ್ಚುಲಿ ನಮ್ಮ ಹೀರೋಯಿನ್ ಲಂಡನ್ ಅನ್ನ ಸೇರಿದ ಹುಡುಗಿ. ಆದ್ರೆ 1 ವರ್ಷದ ಹಿಂದೆ ನಮ್ಮ ಹೀರೋಯಿನ್ ಅವರ ತಾಯಿ ತೀರೋಗ್ಬಿಟ್ಟಿರ್ತಾರೆ ಕ್ಯಾನ್ಸರ್ ಇಂದ. ಈ ನೆನಪು ನಮ್ಮ ಹೀರೋಯಿನ್ ಅನ್ನ ಯಾವಾಗ್ಲೂ ಕೊರಿತಾನೆ ಇದ್ದಿರುತ್ತೆ. ಆದ್ರಿಂದಾನೇ ನಮ್ಮ ಹೀರೋಯಿನ್ ಇದ್ರ ಮೇಲೆ ನಾವು ಲಂಡನ್ ಅಲ್ಲಿ ಇರೋದು ಬೇಡ ಅಂತ ಹೇಳಿನೇ ಇವಾಗ ನಮ್ಮ ಹೀರೋಯಿನ್ ಲಂಡನ್ ಅನ್ನ ವೆಕೇಟ್ ಮಾಡ್ಕೊಂಡು ಈ ಊರಿಗೆ ಬಂದಿದ್ದಾರೆ. ಈ ಊರಲ್ಲಿ ಇರೋ ಜನರಿಗೆ ಇಂಗ್ಲಿಷ್ ಗೊತ್ತಿರಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಇಲ್ಲಿ ಒಂದು ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಮತ್ತೆ ನಮ್ಮ ಹೀರೋಯಿನ್ ಅವರ ತಂದೆ ಒಬ್ಬರು ಸೈಂಟಿಸ್ಟ್. ಅವರಿಗೆ ನೇಚರ್ ಮೇಲೆ ತುಂಬಾನೇ ಆಸಕ್ತಿ ಇರುತ್ತೆ. ಈ ಪ್ರಕೃತಿ ನಾಶವಾಗ್ತಿದೆ, ಪರಿಸರ ವಿಜ್ಞಾನ ಹಾಳಾಗ್ತಿದೆ, ಇದನ್ನೆಲ್ಲ ತೊಳೆದು ನಿಲ್ಲಿಸಬೇಕು ಅಂತ ಅವರ ತಂದೆಗೆ ಆಸೆಯಾಗಿರುತ್ತೆ. ನೋಡಿದ್ರೆ ಆ ಊರಿನ ಕಾರ್ನರ್ ಅಲ್ಲಿ ಒಂದು ಗುಹೆ ಇರುತ್ತೆ. ಯಾವಾಗ್ಲೂ ನಮ್ಮ ಹೀರೋಯಿನ್ ಅವರ ತಂದೆ ಅದ್ರ ಒಳಗಡೆನೆ ಇರ್ತಿರ್ತಾರೆ. ನಮ್ಮ ಹೀರೋಯಿನ್ ಸರಿ ನಮ್ಮ ತಂದೆಯನ್ನ ನೋಡೋಕೆ ಹೋಗೋಣ ಅಂತ ಹೋಗ್ತಿರ್ತಾಳೆ. ಆ ರೀತಿ ಹೋಗ್ಬೇಕಾದ್ರೆ ಫೋನ್ ಅನ್ನ ತಗೊಂಡು ಬ್ಲಾಗ್ ವಿಡಿಯೋವನ್ನ ಮಾಡ್ಕೊಂಡೇ ಹೋಗ್ತಿರ್ತಾಳೆ. ನಮ್ಮ ಹೀರೋಯಿನ್ಗೆ ಇದನ್ನೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ಬೇಕು ಅಂತ ಆಸೆಯಾಗಿರುತ್ತೆ. ಆದ್ರೆ ಮಾತಾಡ್ಕೊಂಡೇ ಹೋಗ್ತಿರ್ತಾಳೆ. ಯೋ ಗಾಯ್ಸ್, ನಾನು ಇವತ್ತು ನಮ್ಮ ತಂದೆಯನ್ನ ನೋಡೋದಕ್ಕಾಗಿ ಹೋಗ್ತಾ ಇದ್ದೀನಿ. ಇವತ್ತು ನೀವು ಕೂಡ ನಮ್ಮ ತಂದೆಯನ್ನ ಭೇಟಿಯಾಗಿ ಮಾತಾಡಿ, ಪ್ರಕೃತಿಯ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಒಂದು ಗುಹೆ ಒಳಗಡೆ ಹೋಗ್ತಾಳೆ. ಅಲ್ಲಿ ತುಂಬಾನೇ ಚಳಿ ಆಗ್ತಾ ಇರುತ್ತೆ. ಅದ್ರ ಒಳಗಡೆನೆ ನಮ್ಮ ಹೀರೋಯಿನ್ ಅವರ ತಂದೆ ಕೂಡ ಇರ್ತಾರೆ. ಆವಾಗ ಅವರ ತಂದೆಯನ್ನು ನೋಡಿ, ಅಪ್ಪ ಹೊರಗಡೆ ತುಂಬಾ ಬಿಸಿಲಾಗಿರ್ತಾ ಇದೆ, ಆದ್ರೆ ಇಲ್ಲಿ ಒಳಗಡೆ ತುಂಬಾನೇ ಚಳಿ ಆಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ತಂದೆ, ಇದಕ್ಕೆಲ್ಲ ಕಾರಣ ಏನಮ್ಮ, ಬೇರೆ ಯಾರು ಇಲ್ಲ, ನಾವೇನೆ. ನಾವು ಮಾಡಿರುವ ಕೆಲಸಗಳಿಂದ ನೇಚರ್ ಅನ್ನ ಹಾಳು ಮಾಡ್ತಾ ಇದೀವಿ, ನಾಶ ಮಾಡ್ತಾ ಇದೀವಿ. ಆದ್ರಿಂದ ಈ ಭೂಮಿನಿ ಚೇಂಜ್ ಆಗ್ತಾ ಇದೆ. ಕೆಲವೊಂದು ಪ್ಲೇಸಸ್ ತುಂಬಾನೇ ಬಿಸಿ ಆಗ್ತಾ ಇದೆ, ಕೆಲವೊಂದು ಪ್ಲೇಸಸ್ ತುಂಬಾನೇ ಚಳಿ ಆಗ್ತಾ ಇದೆ. ಆ ರೀತಿನೇ ಈ ಜಾಗ ಕೂಡ. ಸರಿ ಮಗಳೇ, ಇವಾಗ ನೀನು ಏನನ್ನ ಮಾಡ್ತಾ ಇದೀಯಾ? ಅಪ್ಪ, ನಾನು ಬ್ಲಾಗ್ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಅಪ್ಪ, ನೀವು ಹಾಗೆ ಕೆಲವೊಂದು ಅಡ್ವೈಸರ್ಸ್ ಅನ್ನ ಕೊಡಿ, ನನ್ನ ವ್ಯೂವರ್ಸ್ ಎಲ್ಲ ನೋಡ್ತಾರೆ ಅಂತ ಹೇಳ್ಬೇಕಾದ್ರೆ ಅವರು ಕೂಡ ಮಾತಾಡ್ತಿರ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಸರಿ ಅಂತ ಟೌನ್ ಗೆ ಬರ್ತಾಳೆ. ಅಲ್ಲೇನೆ ನಮ್ಮ ಹೀರೋ ಕೂಡ ಇರ್ತಾನೆ. ಇವಾಗ ಆ ಹುಡುಗನಿಗೆ 10 ವರ್ಷ ಆಗ್ತಾ ಇದೆ ಅಷ್ಟೇ. ಅವನಿಗೆ ನಮ್ಮ ಹೀರೋಯಿನ್ ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ನಮ್ಮ ಹೀರೋ ಯಾವಾಗ್ಲೂ ಫುಟ್ಬಾಲ್ ಆಟವನ್ನೇ ಆಟ ಆಡ್ತಿರ್ತಾನೆ. ಆವಾಗ ನಮ್ಮ ಹೀರೋ ಹೀರೋಯಿನ್ ಹತ್ರ ಬಂದು, ಟೀಚರ್, ನನಗೆ ಇಂಗ್ಲಿಷ್ ಎಲ್ಲ ಏನು ಬೇಕಾಗಿಲ್ಲ, ನಾನು ಹೇಗಾದ್ರೂ ಫುಟ್ಬಾಲ್ ಆಟದಲ್ಲಿ ನಾನು ದೊಡ್ಡದಾಗಿ ಸಾಧನೆಯನ್ನ ಮಾಡಬೇಕು. ಬಾರ್ಸಿಲೋನಾ ಟೀಮ್ ಇರ್ತಾ ಇದೆ ಅಲ್ವಾ, ಅದ್ರಲ್ಲಿ ಹೇಗಾದ್ರೂ ನಾನು ಜಾಯಿನ್ ಆಗ್ಬೇಕು, ಲಕ್ಷಾಂತರ ಜನರ ಮುಂದೆ ನಾನು ಫುಟ್ಬಾಲ್ ಆಟವನ್ನ ಆಟ ಆಡ್ಬೇಕು, ಅದೇನೆ ನನ್ನ ಆಸೆ ಅಂತ ಹುಡುಗ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಎಲ್ಲವನ್ನು ಕೇಳಿಸ್ಕೊತಿರ್ತಾಳೆ. ಆವಾಗ ಕರೆಕ್ಟ್ ಆಗಿ ಆ ಏರಿಯಾದಲ್ಲಿ ಇರ್ತಾ ಇರುವ ಹುಡುಗರೆಲ್ಲ ನಮ್ಮ ಹೀರೋಯಿನ್ ಅನ್ನ ಕಿಂಡಲ್ ಮಾಡ್ತಿರ್ತಾರೆ. ಯಾಕೆಂದ್ರೆ ನಮ್ಮ ಹುಡುಗ ನೋಡೋದಕ್ಕೆ ಕಪ್ಪಿಗೆ ಇರ್ತಾ ಇದ್ದಾನೆ ಅಲ್ವಾ, ಸೊ ಕರಿಯ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳುವ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರೂ ನಮ್ಮ ಹೀರೋಯಿನ್ ಅವನನ್ನ ಸಮಾಧಾನ ಮಾಡಿ ಅವನಿಗೆ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಿರ್ತಾಳೆ. ನಂತರ ಅವನನ್ನ ಕಳಿಸ್ಕೊಟ್ಬಿಟ್ಟು ಅವಳ ಮನೆಗೆ ಬರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅವರ ತಂದೆ ಕೂಡ ಬೇಗ ಮನೆಗೆ ಬರ್ತಾರೆ. ಸಾರಿ ಮಾ, ನನಗೆ ತುಂಬಾನೇ ಅರ್ಜೆಂಟ್ ಆಗಿ ಒಂದು ಕೆಲಸ ಇರ್ತಿದೆ, ನಾಳೆ ದೊಡ್ಡದಾಗಿ ಏನೋ ಒಂದು ವಿಷಯ ನಡೆಯಲಿದೆ ಅನ್ಸುತ್ತೆ, ನಾನು ಅದ್ರ ಬಗ್ಗೆ ತಿಳ್ಕೋಬೇಕು. ಸೊ ನಾನು ಇಲ್ಲಿಂದ ಕೆಲವೊಂದು ಥಿಂಗ್ಸ್ ಅನ್ನ ತಗೊಂಡು ಇವಾಗ ತಕ್ಷಣವೇ ಹೊರಡ್ತೀನಿ ಅಂತ ಹೇಳಿ ಅದೇ ರೀತಿ ಕೆಲವೊಂದು ವಿಷಯಗಳನ್ನ ತಗೊಂಡು ತಂದೆ ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಅವರ ಮನೆಯಲ್ಲಿ ಒಬ್ಬೊಂಟಿಯಾಗಿ ಅಲೋನ್ ಆಗಿರ್ತಾಳೆ. ಅವಳಿಗೆ ತುಂಬಾನೇ ಬೋರ್ ಆಗ್ತಾ ಇರುತ್ತೆ. ಆದ್ರಿಂದ ಸರಿ, ಓಕೆ, ಟೌನ್ ಗೆ ಹೋಗಿದ್ದು ಬರೋಣ ಅಂತ ಅವಳ ಗಾಡಿಯನ್ನು ತಗೊಂಡು ಟೌನ್ ಗೆ ಹೋಗ್ತಿರ್ತಾಳೆ. ಸಡನ್ ಆಗಿ ನೋಡಿದ್ರೆ ಆಕಾಶವೇ ಚೇಂಜ್ ಆಗ್ತಿರುತ್ತೆ. ಸೂರ್ಯನನ್ನು ನೋಡೋದಕ್ಕೆ ಕೆಂಪು ಕಲರ್ ಅಲ್ಲಿ ಇರ್ತಾ ಇದೆ. ಆಕಾಶವೇ ಕೆಂಪಾಗಿ ಚೇಂಜ್ ಆಗ್ತಿದೆ. ಮಳೆ ಏನು ಬರ್ತಾ ಇಲ್ಲ, ಆದ್ರೆ ಸಿಡಿಲು ಮಾತ್ರ ಜೋರಾಗಿ ಬೀಳ್ತಾ ಇದೆ. ಆದ್ರೂ ನಮ್ಮ ಹೀರೋಯಿನ್ ಏನನ್ನು ಅದ್ರ ಬಗ್ಗೆ ಕೇರ್ ಮಾಡದೆ ಹಾಗೆ ಹೋಗ್ತಿರ್ತಾಳೆ. ಆವಾಗ್ಲೇನೆ ಕರೆಕ್ಟ್ ಆಗಿ ಬೇರೆ 4-5 ಹುಡುಗರು ಸೇರಿ ನಮ್ಮ ಹೀರೋವನ್ನ ತುಂಬಾನೇ ತೊಂದರೆ ಮಾಡ್ತಿರ್ತಾರೆ. ಅವನನ್ನ ರ್ಯಾಗ್ ಮಾಡ್ತಿರ್ತಾರೆ. ನಂತರ ಅವನನ್ನ ಹಿಡಿದು ಪಕ್ಕದಲ್ಲಿ ಒಂದು ನದಿ ಇರುತ್ತೆ, ಅದ್ರ ಒಳಗಡೆ ಎತ್ತು ಬಿಸಾಕ್ ಬಿಡ್ತಾರೆ.
ಆವಾಗ್ಲೇನೆ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಬರ್ತಾಳೆ. ಹುಡುಗರು ಏನನ್ನೋ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಕೂಡ ಆ ಹುಡುಗರು ನಮ್ಮ ಹೀರೋವನ್ನ ಬಿಡ್ತಾ ಇಲ್ಲ. ಅವನನ್ನ ತೆಗೆದು ನೀರ್ ಒಳಗಡೆ ಬಿಸಾಕ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ ಹುಡುಗರು. ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸೊ ತಕ್ಷಣ ಒಂದು ಸೆಕೆಂಡ್ ಕೂಡ ವೇಟ್ ಮಾಡದೆ ನಮ್ಮ ಹೀರೋವನ್ನ ಕಾಪಾಡೋದಕ್ಕಾಗಿ ನಮ್ಮ ಹೀರೋಯಿನ್ ನದಿಗೆ ಜಂಪ್ ಮಾಡಿ ನೀರ್ ಒಳಗಡೆ ಹೋಗ್ಬಿಡ್ತಾವಳೆ. ಸಡನ್ ಆಗಿ ನೋಡಿದ್ರೆ ಆಕಾಶದಲ್ಲಿ ಜೋರಾಗಿ ಸಿಡಿಲು ಬೀಳ್ತಿರುತ್ತೆ. ಆ ಜಾಗವೇ ಕೆಂಪಾಗಿ ಚೇಂಜ್ ಆಗ್ತಿರುತ್ತೆ. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ನೀರ್ ಒಳಗಡೆ ಬಂದಿದ್ದಾಳೆ ಅಲ್ವಾ ಹೀರೋವನ್ನ ಕಾಪಾಡೋದಕ್ಕಾಗಿ. ಹೇಗೋ ಅದೇ ರೀತಿ ಹೀರೋವನ್ನ ಕಾಪಾಡಿ ಬಿಡ್ತಾವಳೆ. ಆದ್ರೆ ಸಡನ್ ಆಗಿ ನೀರಿನ ಮೇಲೆ ಹಾಗೆ ಕೆಂಪಾಗಿ ಚೇಂಜ್ ಆಗುತ್ತೆ. ಕಣ್ಣಿಗೆ ಏನನ್ನು ಕಾಣಿಸ್ತಾ ಇಲ್ಲ. ಏನು ರೆಡ್ ಕಲರ್ ಅಲ್ಲಿ ಸ್ಪ್ರೆಡ್ ಆಗೋ ರೀತಿ ಇರುತ್ತೆ. ಏನು ಅರ್ಥ ಆಗದೆ ಇರುವ ಹೀರೋಯಿನ್ ತಕ್ಷಣ ನೀರಿನ ಬಿಟ್ಟು ಹೊರಗಡೆ ಬಂದು ನೋಡ್ತಾಳೆ. ನೋಡಿದ್ರೆ ಆ ಜಾಗವೇ ಕತ್ತಲೆಯಿಂದ ತುಂಬೋಗಿರುತ್ತೆ. ತುಂಬಾ ಜಾಗಗಳಲ್ಲಿ ಬೆಂಕಿ ಹಿಡಿದು ಉರಿತಾ ಇರುತ್ತೆ. ಅದು ಮಾತ್ರ ಇಲ್ಲ, ಹುಡುಗ ಬೇರೆ ನೀರಿಗೆ ಬಿದ್ದಿದ್ದ ಅಲ್ವಾ, ಅವನು ಅನ್ಕಾನ್ಶಿಯಸ್ ಆಗಿರ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಅವನಿಗೆ CPR ಅನ್ನ ಕೊಟ್ಟು ಅವನನ್ನ ಹೇಗೋ ಕಾಪಾಡಿ ಬಿಡ್ತಾಳೆ. ನಂತರ ಹಾಗೆ ನಡ್ಕೊಂಡು ಟೌನ್ ಒಳಗಡೆ ಬರ್ತಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ನೋಡಿದ್ರೆ ಟೌನ್ ಪೂರ್ತಿ ಬೆಂಕಿ ಹಿಡ್ಕೊಂಡು ಉರಿದೋಗಿ ಭಸ್ಮ ಆಗ್ಬಿಟ್ಟಿರುತ್ತೆ. ಜನರೆಲ್ಲ ಸುಟ್ಟು ಬೂದಿ ಆಗ್ಬಿಟ್ಟಿರ್ತಾರೆ. ಎಲ್ಲರ ಮನೇನು ಹೊಡೆದೋಗಿ ಕೆಳಗಡೆ ಬಿದ್ದಿರುತ್ತೆ. ಇದನ್ನ ನೋಡಿದ ಹೀರೋ ತುಂಬಾನೇ ಭಯ ಆಗಿ ಬೇಗನೆ ಓಡಿ ಹೋಗಿ ಅವರ ತಾಯಿಯನ್ನು ನೋಡೋಕೆ ಹೋಗ್ತಾನೆ. ನೋಡಿದ್ರೆ ಅವರ ಮನೆ ಕೂಡ ಹೊಡೆದೋಗಿರುತ್ತೆ. ಆ ಹುಡುಗನವರ ತಾಯಿ ಕೂಡ ಅದರಲ್ಲಿ ಸಿಗಾಕೊಂಡು ಸತ್ತೋಗ್ಬಿಟ್ಟಿರ್ತಾರೆ. ಇದನ್ನ ನೋಡಿದ ಹುಡುಗ ಬಿದ್ದು ಬಿದ್ದು ಅಳ್ತಿರ್ತಾನೆ. ನಮ್ಮ ಹೀರೋಯಿನ್ಗೆ ಇದನ್ನ ನೋಡಿ ಅವನನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಅವರಿಗೆ ಗೊತ್ತಾಗ್ತಿಲ್ಲ. ಇವರ ಇಬ್ಬರನ್ನ ಬಿಟ್ರೆ ಆ ಊರಲ್ಲಿ ಬೇರೆ ಯಾರು ಜೀವಂತವಾಗಿ ಇರೋ ರೀತಿನೇ ಕಾಣ್ತಾ ಇಲ್ಲ. ಸೊ ನಮ್ಮ ಹೀರೋಯಿನ್ ಆ ಹುಡುಗನನ್ನ ಸಮಾಧಾನ ಮಾಡಿ ನೀನು ನನ್ನ ಜೊತೆನೆ ಬಾ, ಆವಾಗ್ಲೇನೆ ಸರ್ವೈವ್ ಮಾಡೋಕೆ ಆಗುತ್ತೆ ಅಂತ ಹೇಳಿ ಅವನನ್ನ ಅವಳ ಜೊತೆಗೇನೆ ಕರ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಅವರ ತಂದೆಯನ್ನ ಒಂದು ಗುಹೆ ಒಳಗಡೆ ಮೀಟ್ ಮಾಡಿರ್ತಾಳೆ ಅಲ್ವಾ, ಆ ಜಾಗಕ್ಕೇನೆ ಇವಾಗ ಹೀರೋವನ್ನ ಕರ್ಕೊಂಡು ಹೋಗ್ತಿರ್ತಾಳೆ. ಇವಾಗ ಆ ಜಾಗವನ್ನು ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಅದು ಚೇಂಜ್ ಆಗಿದೆ. ಹೋದ್ಸಲ ಬಂದಿದ್ದಾಗ ಕೂಡ ಲೈಟ್ ಆಗಿ ತಾನೇ ಚಳಿ ಆಗ್ತಾ ಇತ್ತು, ಆದ್ರೆ ಈ ಸಲ ಸ್ನೋಫಾಲ್ ಎಲ್ಲ ಬೀಳ್ತಾ ಇದೆ. ಆಮೇಲೆ ನಮ್ಮ ಹೀರೋಯಿನ್ ಅಲ್ಲಿ ಸಿಗುವ ಸೌದೆಗಳನ್ನೆಲ್ಲ ತಂದು ಕ್ಯಾಂಪ್ ಫೈರ್ ಅನ್ನ ಹಾಕಿರ್ತಾಳೆ. ನಂತರ ಅವರ ತಂದೆ ಕೆಲವೊಂದು ಬೆಡ್ಶೀಟ್ಸ್ ನೆಲ್ಲ ಅಲ್ಲಿ ಮಡಗಿರ್ತಾರೆ. ನೈಟ್ ಫುಲ್ ಆಗಿ ಅಲ್ಲೇನೆ ಸ್ಟೇ ಆಗ್ತಾರೆ. ಆವಾಗ ಹುಡುಗನಿಗೆ ಏನುವೇ ಅರ್ಥ ಆಗ್ತಿಲ್ಲ. ಹೌದು ಏನಾಯ್ತು, ನಮ್ಮ ಊರಿಗೆ ಏಲಿಯನ್ ಏನಾದ್ರು ಬಂದು ಅಟ್ಯಾಕ್ ಮಾಡ್ತಾ ಅಂತ ಹುಡುಗ ಕೇಳ್ಬೇಕಾದ್ರೆ ಇಲ್ಲ, ಆ ರೀತಿ ಎಲ್ಲ ಏಲಿಯನ್ಸ್ ಎಲ್ಲ ಏನು ಬಂದಿಲ್ಲ, ಇವೆಲ್ಲ ನಾವು ಮಾಡಿರುವ ಕೆಲಸವೇ. ನಮ್ಮ ತಂದೆ ಯಾವಾಗ್ಲೂ ಇದ್ರ ಬಗ್ಗೆ ಹೇಳ್ತಾನೆ ಇದ್ರು. ಸೂರ್ಯನಿಂದ ಒಂದು ಬೆಳಕು, ಪ್ರಕಾಶವಾದ ಬೆಳಕು ನಮ್ಮ ಭೂಮಿಯನ್ನ ಅಟ್ಯಾಕ್ ಮಾಡುತ್ತೆ. ಆ ಬೆಂಕಿ ಬಿರುಗಾಳಿಗೆ ಸಿಕ್ಕಿ ಭೂಮಿಯಲ್ಲಿರೋ ಮನುಷ್ಯರು ಎಲ್ಲರೂ ಸಾಯ್ತಾರೆ ಅಂತ ಹೇಳ್ತಿದ್ರು. ಇವಾಗ ಅದೇನೇ ನಡೆದಿದೆ. ನಮ್ಮನ್ನ ಬಿಟ್ರೆ ಈ ಭೂಮಿಯಲ್ಲಿ ಇವಾಗ ಬೇರೆ ಯಾರು ಬಿ ಜೀವಂತವಾಗಿ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ನಾವಿಬ್ಬರು ನೀರಿನ ಒಳಗಡೆ ಇರ್ತಿದ್ವಿ. ಸರಿ ಓಕೆ, ನೀನು ಏನು ಅನ್ಕೋಬೇಡ, ನೀನು ನೆಮ್ಮದಿಯಾಗಿ ಮಲ್ಗಿ ನಿದ್ದೆ ಮಾಡು, ಬೆಳಗ್ಗೆ ಎದ್ದು ಹೊರಗಡೆ ಹೋಗಿ ಏನಾಗಿದೆ ಅನ್ನೋದನ್ನ ನೋಡೋಣ ಅಂತ ಹೇಳಿ ಅವತ್ತು ರಾತ್ರಿ ಇಬ್ಬರು ಅಲ್ಲೇನೆ ಮಲ್ಗಿ ನಿದ್ದೆ ಮಾಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ಆ ಹುಡುಗನನ್ನ ಕರ್ಕೊಂಡು ಅವಳ ಮನೆಗೆ ಹೋಗ್ತಾಳೆ. ನೋಡಿದ್ರೆ ಆ ಊರಲ್ಲಿ ಎಲ್ಲ ಮನೆಗಳು ಹೊಡೆದೋಗಿ ನಾಶ ಆಗ್ಬಿಟ್ಟಿರುತ್ತೆ ಅಲ್ವಾ, ಆದ್ರೆ ನಮ್ಮ ಹೀರೋಯಿನ್ ಅವರ ಮನೆ ಮಾತ್ರ ಹಾಗೆ ಸ್ಟ್ರಾಂಗ್ ಆಗಿ ನಿಂತಿದೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಅವರ ತಂದೆ ಈ ಮನೆಯನ್ನ ನೋಡಿ ನೋಡಿ ಬಿಲ್ಡ್ ಮಾಡಿರ್ತಾರೆ. ಮೇ ಬಿ ಫ್ಯೂಚರ್ ಅಲ್ಲಿ ಇನ್ ಕೇಸ್ ಏನಾದ್ರೂ ಬಿರುಗಾಳಿ ಕೂಡ ಬರ್ಬೋದು, ಏನೇ ಬಂದ್ರು ಕೂಡ ಈ ಮನೆ ಅದ್ರಲ್ಲಿ ಸರ್ವೈವ್ ಆಗ್ಬೇಕು ಅನ್ನೋ ರೀತಿ ಈ ಮನೆಯನ್ನ ಬಿಲ್ಡ್ ಮಾಡಿರ್ತಾರೆ ತಂದೆ. ನಮ್ಮ ಹೀರೋಯಿನ್ ಸರಿ ಅಂತ ಮನೆ ಒಳಗಡೆ ಬಂದು ಅಲ್ಲಿರುವ ಡಿವೈಸ್ ಏನಾದ್ರೂ ಕೆಲಸ ಮಾಡುತ್ತಾ ಅಂತ ಚೆಕ್ ಮಾಡ್ತಾವಳೆ. ಆದ್ರೆ ಯಾವುದೇ ಡಿವೈಸ್ ವರ್ಕ್ ಮಾಡ್ತಿರಲ್ಲ. ಆದ್ರೆ ಇವಳ ಫೋನ್ ಮಾತ್ರ ವರ್ಕ್ ಆಗ್ತಿರುತ್ತೆ. ಆದ್ರೆ ಅದಕ್ಕೂ ಚಾರ್ಜ್ ಅನ್ನ ಹಾಕ್ಬೇಕಾಗಿರುತ್ತೆ ಅಲ್ವಾ. ಸೊ ಏನನ್ನ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಸೋಲಾರ್ ಪ್ಯಾನಲ್ ಇರುತ್ತೆ. ಸೊ ಇದ್ರ ಮುಖಾಂತರ ನಾವು ಚಾರ್ಜ್ ಅನ್ನ ಮಾಡ್ಕೊಳ್ಳೋಣ ಅನ್ನೋದಕ್ಕಾಗಿ ಏನಕ್ಕೂ ಇರ್ಲಿ ಅಂತ ಆ ಸೋಲಾರ್ ಪ್ಯಾನಲ್ ಬೋರ್ಡ್ ಅನ್ನ ತಗೊಂಡು ಅವಳ ಜೊತೆಗೆ ಇಟ್ಕೊತಾವಳೆ. ನಂತರ ಹಾಗೆ ಸಿಟಿಗೆ ಬಂದು ನೋಡ್ತಾರೆ. ಇವರನ್ನ ಬಿಟ್ಟು ಬೇರೆ ಯಾರು ಈ ಭೂಮಿಯಲ್ಲಿ ಜೀವಂತವಾಗಿ ಇಲ್ಲ ಅಂತ ಅನ್ಸುತ್ತೆ. ಯಾರನ್ನು ಕಾಣ್ತಾ ಇಲ್ಲ. ಸರಿ ಓಕೆ, ನಾವು ಪಕ್ಕದ ಊರಿಗೆ ಹೋಗಿ ನೋಡೋಣ, ನಮ್ಮ ರೀತಿನೇ ಯಾರಾದ್ರೂ ಆ ಊರಲ್ಲಿ ಜೀವಂತವಾಗಿ ಇದಾರ ಅನ್ನೋದನ್ನ ನೋಡೋಣ ಅಂತ ಒಂದು ಗಾಡಿಯನ್ನ ತಗೊಂಡು ಹೊರಡೋಣ ಅನ್ಕೋಬೇಕಾದ್ರೆ ಆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಗಾಡಿ ಸ್ಟಾರ್ಟ್ ಆಗದೆ ಇರೋದ್ರಿಂದ ಮಿಸ್ ಆಗಿ ನಮ್ಮ ಹೀರೋಯಿನ್ ಸ್ಕೂಟಿ ಜೊತೆಗೆ ಕೆಳಗಡೆ ಬಿದ್ದೋಗ್ತಾಳೆ. ನೋಡಿದ್ರೆ ಸೈಡ್ ಅಲ್ಲಿ ಒಂದು ಕಬ್ನ ಇದ್ದಿರುತ್ತೆ. ಅದು ನಮ್ಮ ಹೀರೋಯಿನ್ ಅವಳ ಹೊಟ್ಟೆಗೆ ಚುಚ್ಚಿಬಿಟ್ಟಿರುತ್ತೆ. ನಮ್ಮ ಹೀರೋಯಿನ್ ಆ ನೋವಿನಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅವಳನ್ನ ಹೇಗೋ ಮನೆಗೆ ಕರ್ಕೊಂಡು ಬಂದ್ಬಿಡ್ತಾನೆ. ನಂತರ ನಮ್ಮ ಹೀರೋಯಿನ್ಗೆ ಹೊಟ್ಟೆಗೆ ಗಾಯ ಆಗಿತ್ತಲ್ವಾ, ಅದು ಇವಾಗ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಆದ್ರಿಂದ ನಮ್ಮ ಹೀರೋಯಿನ್ ಹೀರೋ ಹತ್ರ ಈ ರೀತಿ ಒಂದು ಮೆಡಿಸಿನ್ ಬೇಕಾಗಿದೆ, ಅದನ್ನ ಯೂಸ್ ಮಾಡಿದ್ರೆ ಮಾತ್ರನೇ ಈ ಗಾಯ ವಾಸಿ ಆಗುತ್ತೆ, ಅದನ್ನ ನಿನ್ನ ಕೈಯಲ್ಲಿ ತಗೊಂಡು ಬರೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಹುಡುಗ ನಾನು ಖಂಡಿತ ತಗೊಂಡು ಬರ್ತೀನಿ ಅಂತ ಹೇಳಿ ಬೇಗನೆ ಸೈಕಲ್ ಅನ್ನು ತಗೊಂಡು ಒಂದು ಮೆಡಿಕಲ್ ಶಾಪಿಗೆ ಹೋಗಿ ನಮ್ಮ ಹೀರೋಯಿನ್ ಹೇಳಿದ ಮೆಡಿಸಿನ್ ಅನ್ನ ಹೇಗೋ ತಗೊಂಡು ಬರ್ತಾನೆ ಹುಡುಗ. ಹೇಗೋ ನಿಧಾನಕ್ಕೆ ಅದೇ ರೀತಿ ನಮ್ಮ ಹೀರೋಯಿನ್ ಗೆ ಆ ಗಾಯ ಕೂಡ ವಾಸಿ ಆಗ್ತಾ ಬರ್ತಿರುತ್ತೆ. 2-3 ದಿನ ಬೆಡ್ ರೆಸ್ಟ್ ಅಲ್ಲೇ ಇರ್ತಾಳೆ. ನಂತರ ಇಬ್ಬರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇವಾಗ ಅವ್ರಗಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಡೀ ಪ್ರಪಂಚದಲ್ಲಿ ಅವರಿಬ್ಬರು ಮಾತ್ರವೇ ಇವಾಗ ಜೀವಂತವಾಗಿರ್ತಿದ್ದಾರೆ. ಅವಳ ಹತ್ರ ಇರ್ತಾ ಇರೋದು ಒಂದೇ ಒಂದು ಫೋನ್, ಅದ್ರಲ್ಲಿ ಇಂಟರ್ನೆಟ್ ಇಲ್ಲ, ಯಾರಿಗೂ ಫೋನ್ ಮಾಡೋಕೆ ಆಗಲ್ಲ, ಯಾವುದೇ ಇನ್ಕಮಿಂಗು ಬರಲ್ಲ, ಸುಮ್ನೆ ಕ್ಯಾಮರಾವನ್ನ ಮಾತ್ರನೇ ಯೂಸ್ ಮಾಡೋಕೆ ಆಗ್ತಿರುತ್ತೆ. ಇವಳ ಹತ್ರ ಸೋಲಾರ್ ಪ್ಯಾನಲ್ ಇರೋದ್ರಿಂದ ಅದನ್ನ ಯೂಸ್ ಮಾಡಿ ಫೋನ್ ಅನ್ನ ಚಾರ್ಜ್ ಮಾಡ್ಕೊತಿರ್ತಾಳೆ. ಸರಿ ಸುಮ್ನೆ ತಾನೇ ಇರ್ತಾ ಇದೀವಿ, ವ್ಲಾಗ್ ಅನ್ನ ಮಾಡೋಣ ಅಂತ ವಿಡಿಯೋನ
ಊಟವನ್ನ ಮಾಡ್ಕೋತಿರ್ತಾಳೆ. ಹೀಗೇನೆ ಸ್ವಲ್ಪ ದಿನ ಕಾಲ ಮನೆಯಲ್ಲಿ ಹಾಗೆ ಸ್ಟೇ ಆಗಿರ್ತಾರೆ. ಕಟ್ ಮಾಡಿದ್ರೆ ನಮ್ಮ ಹೀರೋ ಆ ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ತುಂಬಾನೇ ಕೆಟ್ಟ ಕೆಟ್ಟ ಕನಸುಗಳಾಗಿ ಬರ್ತಿರುತ್ತೆ. ಆದ್ರಿಂದ ಹುಡುಗ ಹೆದರಿ ಎಚ್ಚರಿಯಾಗಿ ಎದ್ದೇಳ್ಬೇಕಾದ್ರೆ ಪಕ್ಕದಲ್ಲಿ ನೋಡಿದ್ರೆ ಅವನು ಮಲಗಿದ್ದ ಬೆಡ್ ಅಲ್ಲಿ ಸ್ವಲ್ಪ ರಕ್ತ ಕೂಡ ಇರುತ್ತೆ. ಇದನ್ನ ನೋಡಿ ಹುಡುಗ ತುಂಬಾನೇ ಗಾಬರಿ ಆಗ್ಬಿಡ್ತಾನೆ. ಆಕ್ಚುಲಿ ಏನಾಗಿದೆ ಅಂದ್ರೆ ನಮ್ಮ ಹೀರೋನ್ಗೆ ಪೀರಿಯಡ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆದ್ರೆ ನಮ್ಮ ಹೀರೋಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ವಾ. ಆದ್ರಿಂದ ಹುಡುಗ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾನೆ. ಆಲ್ಬರ್ಟ್ ಟೀಚರ್ ಎಲ್ಲಿದ್ದೀರಾ ನೀವು ಎಲ್ಲಿಗೆ ಹೋದ್ರಿ ಅಂತ ಹುಡುಗ ಗಾಬರಿಯಾಗಿ ಕಿರ್ಚ್ಕೋಬೇಕಾದ್ರೆ ನೋಡಿದ್ರೆ ನಮ್ಮ ಹೀರೋಯಿನ್ ಅಲ್ಲಿರುವ ನದಿ ಸೈಡ್ ಅಲ್ಲಿ ನಿಂತಿರ್ತಾಳೆ. ಅವಳ ಕಾಲಿನ ಮಧ್ಯದಲ್ಲ ಬ್ಲಡ್ ಆಗಿರುತ್ತೆ. ಅದನ್ನ ನೋಡಿದ ಹುಡುಗ ಗಾಬರಿ ಆಗ್ಬಿಟ್ಟು ಏನಾಯ್ತು ನಿಮಗೆ, ಯಾರಾದ್ರೂ ನಿಮ್ಮನ್ನ ಏನಾದ್ರೂ ಮಾಡಿಬಿಟ್ರ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಹೇ ಇದು ಪೀರಿಯಡ್ಸ್, ನಾರ್ಮಲ್ ಆಗಿ ಎಲ್ಲ ಹೆಂಗಸರಿಗೂ ಬರೋದೇ ಇದು, ಇದ್ರ ಬಗ್ಗೆ ಹೋಗ್ತಾ ಹೋಗ್ತಾ ನೀನು ದೊಡ್ಡವನಾಗ್ಬೇಕಾದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬೇಕಾದ್ರೆ ಆವಾಗ ಹುಡುಗ ಹಾಗೆ ನಮ್ಮ ಹೀರೋಯಿನ್ ಬಿಕ್ಸ್ ಆಗಿ ನೋಡ್ತಿರ್ತಾನೆ. ಏನು ಅಂತ ಗೊತ್ತಿಲ್ಲ, ಹುಡುಗ ಇವಾಗ ಟೀನೇಜ್ ಹುಡುಗನಾಗಿ ಇರ್ತಾ ಇದ್ದಾನೆ ಅಲ್ವಾ. ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ಅವನಿಗೆ ಕೆಲವು ಇನ್ಫ್ಯಾಕ್ಚುಯೇಷನ್ ಆಗ್ತಿದೆ. ಸೊ ನಮ್ಮ ಹೀರೋಯಿನ್ ಜೊತೆ ಸೇರಿ ಅಲ್ಲೇನೆ ಇರೋದಕ್ಕೆ ಶುರು ಮಾಡ್ತಾನೆ ಹುಡುಗ. ನಂತರ ಒಂದು ದಿನ ಒಬ್ಬರು ಪೊಲೀಸ್ ಆಫೀಸರ್ ತೀರೋಗ್ಬಿಟ್ಟಿರ್ತಾರೆ. ಅವರ ಹತ್ರದಿಂದ ಅವರ ಗನ್ನನ್ನು ತಗೊಂಡು ಮನೆಗೆ ಬರ್ತಾನೆ ಹುಡುಗ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಏನು ಇದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ ಇವಾಗ ಸದ್ಯಕ್ಕೆ ನಿನಗೆ ಅಂತ ಇರೋದು ನಾನು ಒಬ್ಬನೇ, ನಾನೇನೆ ನಿನ್ನನ್ನ ಪ್ರೊಟೆಕ್ಟ್ ಮಾಡ್ಬೇಕಲ್ವಾ, ಅದಕ್ಕಾಗಿ ಈ ಗನ್ನನ್ನು ತಗೊಂಡು ಬಂದೆ ಅಂತ ಗನ್ನನ್ನು ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಹುಡುಗ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ದೊಡ್ಡದಾಗಿ ಕೇರ್ ಮಾಡಲ್ಲ. ನಂತರ ನಮ್ಮ ಹೀರೋಯಿನ್ ಅವಳ ತಂದೆ ಅವರ ರೂಮಿಗೆ ಹೋಗ್ತಾಳೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಅವರ ತಂದೆ ಒಂದು ನೋಟ್ ಪೂರ್ತಿ ಏನೇನೋ ತುಂಬಾ ವಿಷಯಗಳ ಬಗ್ಗೆ ಬರ್ದಿರ್ತಾರೆ. ಏನು ಅಂತ ನೋಡಿದ್ರೆ ಎಲ್ಲವೂ ಫಾರ್ಮಿಂಗ್ ಬಗ್ಗೆನೆ ಬರ್ದಿರ್ತಾರೆ. ಅವರ ತಂದೆ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿರ್ತಾರೆ ಅಲ್ವಾ, ಅಕಸ್ಮಾತ್ ನಾಳೆನೆ ಏನಾದ್ರೂ ಪ್ರಪಂಚ ನಾಶವಾಗಿ ಹಾಳೋಗ್ಬಿಟ್ರು ಕೂಡ ಹೇಗೆ ವ್ಯವಸಾಯ ಮಾಡ್ಬೇಕು ಅನ್ನೋದನ್ನ ಬರ್ದಿರ್ತಾರೆ. ಇದು ನಮ್ಮ ಹೀರೋಯಿನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ಬಿಟ್ಟಿರುತ್ತೆ. ಸೊ ಇದನ್ನ ಯೂಸ್ ಮಾಡಿ ನಾವು ಹೇಗಾದ್ರೂ ಅಡುಗೆನ ಮಾಡಬಹುದು ಅಂತ ಇಬ್ಬರು ಸೇರಿ ವ್ಯವಸಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರಗಳಿಗೆ ಅಂತ ಬೇಕಾದಷ್ಟು ಸ್ವಲ್ಪ ಅಕ್ಕಿ, ಸ್ವಲ್ಪ ಗೋಧುಮೆ, ಟೊಮೆಟೊ, ಬ್ರಿಂಜಾಲ್, ಪೊಟೆಟೊ ಅಂತ ವ್ಯವಸಾಯ ಮಾಡಿ ಚೆನ್ನಾಗಿನೇ ಇರ್ತಿರ್ತಾರೆ. ಹಾಗೆ ದಿನಗಳು ಕಳೆಯುತ್ತೆ. ಕಟ್ ಮಾಡಿದ್ರೆ ಸ್ವಲ್ಪ ವರ್ಷಗಳ ನಂತರ ನಮ್ಮ ಹೀರೋ ಇವಾಗ ಚೆನ್ನಾಗಿ ಬೆಳ್ಕೊಬಿಟ್ಟಿದ್ದಾನೆ, ದೊಡ್ಡ ಹುಡುಗ ಆಗ್ಬಿಟ್ಟಿದ್ದಾನೆ. ಇವರಿಬ್ಬರು ಒಟ್ಟಿಗೆನೆ ಇದ್ದು ಆ ಊರಲ್ಲಿ ಸರ್ವೈವ್ ಮಾಡ್ತಿದ್ದಾರೆ. ಆಮೇಲಿಂದ ನಮ್ಮ ಹೀರೋಗೆ ಹೀರೋಯಿನ್ ಅನ್ನ ನೋಡೋದ್ರಿಂದ ಅವನಿಗೆ ಒಂದು ರೀತಿಯ ಆಸೆಗಳೆಲ್ಲ ಉಂಟಾಗೋದಕ್ಕೆ ಶುರು ಆಗುತ್ತೆ. ಇವನು ಇಲ್ಲಿಯವರೆಗೂ ನೋಡಿರೋ ಹುಡುಗಿಯರು ಯಾರು, ನಮ್ಮ ಹೀರೋಯಿನ್ ಮಾತ್ರನೇ. ಅವಳು ಸ್ನಾನ ಮಾಡ್ಬೇಕಾದ್ರೆಲ್ಲ ಅವಳನ್ನ ನೋಡಿ ತುಂಬಾನೇ ಆಸೆ ಪಡ್ತಿರ್ತಾನೆ ಹುಡುಗ. ಅದನ್ನೆಲ್ಲ ನೋಡಿ ರಚನೆ ಮಾಡ್ತಿರ್ತಾನೆ. ನಂತರ ನಮ್ಮ ಹೀರೋಯಿನ್ ಹೀರೋವನ್ನ ಕರೆದು ಲೋ ಇಲ್ಲಿಗೆ ಬಾರೋ, ಇನ್ ಮುಂದೆ ನಾನು ಮಾತ್ರ ಒಬ್ಬಳೇ ಅಡುಗೆ ಮಾಡೋದಕ್ಕೆ ಆಗಲ್ಲ, ಇನ್ ಮುಂದೆ ನೀನುವೇ ಅಡುಗೆ ಮಾಡ್ಬೇಕು, ಹೇಗೆ ಹಿಟ್ಟನ್ನ ಹಿಂಡೋದು ಅನ್ನೋದನ್ನ ಕಲ್ತ್ಕೋ ಅಂತ ಹೇಳಿ ನಮ್ಮ ಹೀರೋವನ ಕೈಯನ್ನ ಹಿಡಿದು ಅಡುಗೆ ಮಾಡೋದರ ಬಗ್ಗೆ ಹೇಳ್ಕೊಡ್ತಿರ್ತಾಳೆ. ಆದ್ರೆ ನಮ್ಮ ಹೀರೋಗೆ ಹೀರೋಯಿನ್ ಮೇಲೆ ಒಂದು ರೀತಿ ಆಸೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಅವನಿಗೇನೆ ಅವನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗದೆ ಹೀರೋಯಿನ್ ಅನ್ನ ತಪ್ಪಿಕೊಂಡು ಅವಳಿಗೆ ಲಿಪ್ ಲಾಕ್ ಅನ್ನ ಮಾಡ್ತಾವನೆ. ಇದನ್ನ ನಮ್ಮ ಹೀರೋಯಿನ್ ದೊಡ್ಡದಾಗಿ ಕೇರ್ ಮಾಡಲ್ಲ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಅವನನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ಅವಳಿಗೆ ಅಂತ ಇರೋದು ಅವನು ಒಬ್ಬ ಮಾತ್ರನೇ ಅಲ್ವಾ. ಸರಿ ಓಕೆ, ಚಿಕ್ಕ ಹುಡುಗ ಏನೋ ಆಸೆಯಲ್ಲಿ ಕೊಟ್ಬಿಟ್ಟ ಅಂತ ತಗೋತಾವಳೆ ಅಂತ ನಾವು ಹೇಳ್ಬಾರ್ದು. ಆಕ್ಚುಲಿ ಹುಡುಗನನ್ನ ಟೆಂಪ್ಟ್ ಮಾಡಿದ್ದೆ ಈ ಕೇಡಿ ಹೀರೋಯಿನ್. ನಂತರ ಇಬ್ಬರು ವ್ಯವಸಾಯ ಮಾಡಿ ಆ ಮನೆಯಲ್ಲಿ ಸ್ಟೇ ಆಗಿರ್ತಾರೆ. ಹಾಗಿರ್ಬೇಕಾದ್ರೆ ಒಂದು ದಿನ ಸರಿಯಾಗಿ ಜೋರಾಗಿ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಇವರು ವ್ಯವಸಾಯ ಮಾಡಿದ ಜಾಗ ಎಲ್ಲವೇ ನಾಶ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಇವರು ಏನಕ್ಕಾಗಿ ಹೆದರ್ಕೋತಾ ಇದ್ದಾರೆ ಅಂದ್ರೆ ಒಂದು ಸಲ ಈ ಅಟ್ಯಾಕ್ ಆಗಿದ್ರಿಂದ ಭೂಮಿಯಲ್ಲಿ ಇದ್ದವರಿಗೆಲ್ಲರೂ ನಾಶ ಆಗಿ ತೀರೋಗ್ಬಿಟ್ಟಿದ್ದಾರೆ. ನಾವು ಮಾತ್ರವೇ ಇವಾಗ ಜೀವಂತವಾಗಿ ಇರ್ತಿದೀವಿ. ನೆಕ್ಸ್ಟ್ ಟೈಮ್ ಇದೇ ರೀತಿ ಒಂದು ಅಟ್ಯಾಕ್ ಆದ್ರೆ ಅಷ್ಟೇ ನಮ್ಮ ಕಥೆನೂ ಮುಗ್ದೋಗ್ಬಿಡುತ್ತೆ. ಆದ್ರಿಂದ ಇನ್ನ ಈ ಭೂಮಿಯಲ್ಲಿ ಬೇರೆ ಯಾರಾದ್ರೂ ಜೀವಂತವಾಗಿ ಇದ್ದಾರಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೀರೋಯಿನ್ ಆಸೆ ಪಡ್ತಾಳೆ. ಸೊ ಇವಾಗ ಇವ್ರುಗಳು ಇಲ್ಲಿಂದ ಬೇರೆ ಊರಿಗೆ ಹೋಗ್ಬೇಕಲ್ವಾ, ಅದಕ್ಕೆ ಒಂದು ಗಾಡಿ ಬೇಕಾಗಿದೆ. ಆದ್ರೆ ಇಡೀ ಊರಲ್ಲಿ ಒಂದು ಕಾರ್ ಕೂಡ ನಿಯತ್ತಾಗಿಲ್ಲ, ಎಲ್ಲವೇ ಕೆಟ್ಟೋಗ್ಬಿಟ್ಟಿರುತ್ತೆ. ಹೇಗೆ ಇಲ್ಲಿಂದ ಹೋಗೋದು ಅಂತ ಇವ್ರುಗಳು ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಅವನಿಗೇನೆ ಚಿಕ್ಕ ವಯಸ್ಸಿನಿಂದ ಟ್ರ್ಯಾಕ್ಟರ್ ಅನ್ನ ರಿಪೇರಿ ಮಾಡೋದು ಗೊತ್ತಿರುತ್ತೆ ಅಲ್ವಾ. ಸೊ ಇಲ್ಲಿ ಏನಾದ್ರೂ ಟ್ರ್ಯಾಕ್ಟರ್ ಇದೆಯಾ ಅಂತ ಹುಡುಗ ಹುಡುಕಿ ನೋಡ್ಬೇಕಾದ್ರೆ ಒಂದು ಶೆಡ್ ಅಲ್ಲಿ ಒಂದು ಟ್ರ್ಯಾಕ್ಟರ್ ಇರುತ್ತೆ. ಅದನ್ನ ಹುಡುಗ ರಾತ್ರಿ ಪೂರ್ತಿ ಕೂತು ರೆಡಿ ಮಾಡ್ಕೊಂಡು ನೆಕ್ಸ್ಟ್ ದಿನ ಬೆಳಗ್ಗೆ ಸರ್ಪ್ರೈಸ್ ಆಗಿ ನಮ್ಮ ಹೀರೋಯಿನ್ ಮುಂದೆ ತಗೊಂಡು ಬಂದು ನಿಲ್ಲಿಸ್ತಾವನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಸರಿ ಓಕೆ ಆಯ್ತು ಬಾ, ನಾವು ಇಲ್ಲಿಂದ ಬೇರೆ ಊರಿಗೆ ಹೋಗೋಣ ಅಂತ ಟ್ರ್ಯಾಕ್ಟರ್ ಅನ್ನ ತಗೊಂಡು ಪಕ್ಕದಲ್ಲಿ ಇರುವ ಇರುವ ಸಿಟಿಗೆ ಹೋಗ್ತಿರ್ತಾರೆ. ನೋಡಿದ್ರೆ ಪಕ್ಕದ ಸಿಟಿನೇ ಬಾರ್ಸಿಲೋನಿಯಾ. ನಮ್ಮ ಹೀರೋಗೆ ಚಿಕ್ಕ ವಯಸ್ಸಿನಿಂದ ಒಂದು ಆಸೆ ಇರುತ್ತೆ ಅಲ್ವಾ, ಫುಟ್ಬಾಲ್ ಬಾರ್ಸಿಲೋನಾ ಟೀಮಿಗೆ ಜಾಯ್ನ್ ಆಗ್ಬೇಕು ಅಂತ. ಹೋಗೋ ದಾರಿಯಲ್ಲಿ ಕೆಲವೊಂದು ವಿಷಯಗಳೆಲ್ಲ ಇರುತ್ತೆ, ಥಿಂಗ್ಸ್ ಎಲ್ಲ ಇರುತ್ತೆ. ಅದ್ರಲ್ಲಿ ಏನಾದ್ರೂ ನಮಗೆ ಯೂಸ್ಫುಲ್ ಆಗಿದ್ರೆ ಅದನ್ನ ತಗೊಂಡು ಇಟ್ಕೊಳ್ಳೋಣ ಅಂತ ತಗೊಂಡು ಮಡಿಕೊತಿರ್ತಾರೆ. ಆವಾಗ್ಲೇ ನಮ್ಮ ಹೀರೋಯಿನ್ ಒಂದು ಮೇಕಪ್ ಕಿಟ್ ಅನ್ನ ನೋಡ್ತಾವಳೆ. ಇಷ್ಟು ವರ್ಷಗಳಾಗಿ ನಾವು ಮೇಕಪ್ ಮಾಡಿಲ್ವಲ್ಲ, ಇವಾಗ್ಲಾದ್ರೂ ಲಿಪ್ಸ್ಟಿಕ್ ಅನ್ನ ಹಾಕೋಣ ಅಂತ ನಮ್ಮ ಹೀರೋಯಿನ್ ಲಿಪ್ಸ್ಟಿಕ್ ಅನ್ನ ಹಾಕೋತಿರ್ತಾಳೆ. ಇದನ್ನ ನೋಡು ನಮ್ಮ ಹೀರೋಗೆ ತುಂಬಾನೇ ಅವಳ ಮೇಲೆ ಆಸೆ ಆಗ್ತಿರುತ್ತೆ. ಅವಳ ಮೇಲೆ
ಮೇಲಿಂದ ಕಣ್ಣನ್ನು ತೆಗೆಯೋದೆ ಅವಳನ್ನು ನೋಡ್ತಿರ್ತಾನೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ಕೂಡ ಒಂದ್ ರೀತಿ ಫೀಲ್ ಆಗುತ್ತೆ. ನಂತರ ಇನ್ನ ಯಾರಾದ್ರೂ ಈ ಸಿಟಿಯಲ್ಲಿ ಇದಾರಾ ಅಂತ ಹಾರನ್ ಮಾಡ್ಕೊಂಡೆ ಆ ಸಿಟಿ ಒಳಗಡೆ ಹೋಗ್ತಿರ್ತಾರೆ. ಆದ್ರೆ ಯಾರನ್ನು ಕಾಣ್ತಾ ಇಲ್ಲ, ಯಾರು ಜೀವಂತವಾಗಿ ಇರೋ ರೀತಿ ಗೊತ್ತಾಗ್ತಿಲ್ಲ. ನೋಡಿದ್ರೆ ಒಂದು ಜಾಗದಲ್ಲಿ ಮಾತ್ರ ಯಾರೋ ಕ್ಯಾಂಪ್ ಹಾಕಿ ಸ್ಟೇ ಆಗಿರೋ ರೀತಿ ಕಾಣುತ್ತೆ. ಸರಿ ಬಾ ಅಲ್ಲಿಗೆ ಹೋಗಿ ನೋಡೋಣ, ಯಾರಾದ್ರೂ ಜೀವಂತವಾಗಿ ಆ ಜಾಗದಲ್ಲಿ ಇದಾರಾ ಅಂತ ಚೆಕ್ ಮಾಡಿ ನೋಡಿದ್ರೆ ಆ ಜಾಗದಲ್ಲಿ ಕೂಡ ಯಾರನ್ನು ಕಾಣ್ತಾ ಇಲ್ಲ. ಆದ್ರೆ ಆ ಜಾಗದಲ್ಲಿ ಯಾರೋ ಸ್ಟೇ ಆಗಿ ಲೀವ್ ಮಾಡಿರೋ ರೀತಿ ಕಾಣುತ್ತೆ. ಆವಾಗ ಹೊರಗಡೆ ಗಾಳಿಯಲ್ಲಿ ಏನೋ ನೇತಾಡಿ ಹಾರ್ತಾ ಇರೋ ರೀತಿ ಸದ್ದು ಕೇಳ್ತಿರುತ್ತೆ. ಆದ್ರಿಂದ ಏನು ಅಂತ ಹೊರಗಡೆ ಬಂದು ನೋಡ್ಬೇಕಾದ್ರೆ ಒಂದು ಹುಡುಗಿಯ ಸ್ಕೆಲಿಟನ್ ಬಾಡಿ ನೇಣದಲ್ಲಿ ನೇತಾಡ್ತಿರುತ್ತೆ. ಪಾಪ ಅವರು ಈ ಜಾಗದಲ್ಲಿ ಸರ್ವೈವ್ ಆಗಿದ್ದಾರೆ ಅನ್ಸುತ್ತೆ. ಆದ್ರೆ ಒಬ್ಬೊಂಟಿಯಾಗಿ ಅವರಿಗೆ ಬದುಕೋಕೆ ಆಗದೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಸ್ವಲ್ಪ ದಿನ ಆ ಲೇಡಿನ ವೇಟ್ ಮಾಡಿ ನೋಡಿದ್ದಾರೆ. ಆದ್ರೆ ಅವರನ್ನ ಬಿಟ್ರೆ ಈ ಜಾಗದಲ್ಲಿ ಈ ಊರಲ್ಲಿ ಬೇರೆ ಯಾರು ಜೀವಂತವಾಗಿ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಲೋನ್ಲಿನೆಸ್ ಅನ್ನ ತಡ್ಕೊಳ್ಳಕ್ಕೆ ಆಗದೆ ಈ ರೀತಿ ನೇಣ ಹಾಕೊಂಡು ಸೋತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇದನ್ನು ನೋಡಿದ ಇಬ್ಬರಿಗೂ ಭಯ ಆಗುತ್ತೆ. ಸರಿ ಬಾ ಇಲ್ಲಿಂದ ಹೊರಡೋಣ ಅಂತ ಇಬ್ಬರಿಗೂ ಗಾಡಿಯನ್ನು ತಗೊಂಡು ಹೊರಡ್ತಾರೆ. ನಂತರ ನೋಡಿದ್ರೆ ಒಂದು ಫುಟ್ಬಾಲ್ ಸ್ಟೇಡಿಯಂಗೆ ಬರ್ತಾರೆ. ಈ ಜಾಗಕ್ಕೇನೆ ನಮ್ಮ ಹೀರೋಗೆ ಬರ್ಬೇಕು ಅಂತ ತುಂಬಾನೇ ಆಸೆ ಆಗಿದ್ದಿರುತ್ತೆ. ಆದ್ರೆ ಇವಾಗ ಈ ಭೂಮಿಯಲ್ಲಿ ಯಾರು ಜೀವಂತವಾಗಿ ಇರ್ತಿಲ್ಲ. ನಮ್ಮ ಹೀರೋ ಆಟೋಡೋದನ್ನ ನೋಡೋದಕ್ಕೆ ಆಡಿಯನ್ಸ್ ಇರ್ತಿಲ್ಲ. ಆದ್ರೂ ಪರವಾಗಿಲ್ಲ, ಆಸೆಗೆ ಅಂತ ನಮ್ಮ ಹೀರೋ ಸ್ವಲ್ಪ ಹೊತ್ತು ಫುಟ್ಬಾಲ್ ಆಟವನ್ನ ಆಟ ಆಡ್ತಿರ್ತಾನೆ. ಅದನ್ನ ನಮ್ಮ ಹೀರೋಯಿನ್ ವಿಡಿಯೋ ಮಾಡ್ತಿರ್ತಾಳೆ. ಆವಾಗ ನಮ್ಮ ಹೀರೋ ಅವನ ಸಿಕ್ಸ್ ಪ್ಯಾಕ್ ಬಾಡಿನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೂ ಅವನ ಮೇಲೆ ಒಂದು ರೀತಿಯ ಅಟ್ರಾಕ್ಷನ್ ಉಂಟಾಗುತ್ತೆ. ಆದ್ರೆ ಆವಾಗ ಅವನ ಜೊತೆ ಅದ್ರ ಬಗ್ಗೆ ಏನನ್ನು ಮಾತಾಡಲ್ಲ. ನಂತರ ರಾತ್ರಿ ಊಟವನ್ನ ಮಾಡ್ಬಿಟ್ಟು ಒಂದು ಜಾಗದಲ್ಲಿ ಕೂತಿರ್ಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋಯಿನ್ ಹೀರೋ ಹತ್ರ ಫ್ರಾಂಕ್ ಆಗಿ ಕೇಳ್ತಾಳೆ, ಲೋ ಇವಾಗ ಸದ್ಯಕ್ಕೆ ಈ ಭೂಮಿಯಲ್ಲಿ ನೀನು ನಾನು ಇಬ್ಬರು ಮಾತ್ರವೇ ಜೀವಂತವಾಗಿರ್ತಿದೀವಿ, ನಾವಿಬ್ಬರು ಸೇರಿ ಮಗು ಮಾಡ್ಕೊಳ್ಳೋಣ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳಿದ ಹೀರೋಗೆ ಕೂಡ ಖುಷಿ ಆಗುತ್ತೆ. ಹೌದು, ನಾವಿಬ್ಬರು ಸೇರಿ ಮಕ್ಕಳನ್ನ ಮಾಡ್ಕೋಬೇಕು, ಅಟ್ಲೀಸ್ಟ್ ಒಂದು 10 ಮಕ್ಕಳನ್ನಾದ್ರೂ ನಾವು ಹುಟ್ಟಿಸ್ಕೋಬೇಕು, ಅವ್ರಗಳನ್ನ ಇಟ್ಟು ಒಂದು ಫುಟ್ಬಾಲ್ ಟೀಮ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ಅವ್ರಗಳೇ ಬೆಸ್ಟ್ ಆದ ಟೀಮ್ ಆಗಿರ್ತಾರೆ ಅಂತ ಹೇಳಿ ಇಬ್ಬರು ಮಾತಾಡಿ ನಗರ್ತಿರ್ತಾರೆ. ನಂತರ ಅವತ್ತು ರಾತ್ರಿ ಫಿಸಿಕಲ್ ಆಗಿ ಇಬ್ಬರು ಒಟ್ಟಿಗೆ ಒಂದಾಗಿ ಇರ್ತಾರೆ. ನಂತರ ಬೀಚ್ ಸೈಡ್ ಅಲ್ಲಿ ಮನೆ ರೀತಿ ಸೆಟಪ್ ಅನ್ನ ಮಾಡಿ ಅಲ್ಲೇನೆ ಇರೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಸಮುದ್ರದಲ್ಲಿ ಮೀನೆಲ್ಲ ಸಿಗುತ್ತೆ, ಅದನ್ನ ಇಟ್ಟು ಅಡುಗೆ ಮಾಡಿ ಚೆನ್ನಾಗಿ ಅಲ್ಲೇನೆ ಸರ್ವೈವ್ ಮಾಡೋಕೆ ಆಗುತ್ತೆ ಅಂತ ಯೋಚನೆ ಮಾಡಿ ಅಲ್ಲೇನೆ ಇರ್ತಾರೆ. ಹೀಗೇನೆ ದಿನಗಳು ಕಳೆಯುತ್ತೆ. ಒಂದು ದಿನ ನಮ್ಮ ಹೀರೋಯಿನ್ ಹ್ಯಾಪಿಯಾಗಿ ಓಡಿ ಬಂದು ನಮ್ಮ ಹೀರೋ ಹತ್ರ ನಾನು ಪ್ರೆಗ್ನೆಂಟ್ ಆಗಿ ಇರ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಹೀರೋಗೆ ಕೂಡ ಖುಷಿ ಆಗುತ್ತೆ. ಸೊ ತಕ್ಷಣ ಇಬ್ಬರು ಸೇರಿ ಒಂದು ಲೈಬ್ರರಿಗೆ ಹೋಗ್ತಾರೆ. ಅಲ್ಲಿ ಪ್ರೆಗ್ನೆನ್ಸಿಯ ಬಗ್ಗೆ ಬುಕ್ ಏನಾದ್ರೂ ಇದೆಯಾ ಅಂತ ನೋಡ್ತಿರ್ತಾರೆ. ಯಾಕೆಂದ್ರೆ ಇವಾಗ ಇಡೀ ಭೂಮಿಯಲ್ಲಿ ಇವರಿಬ್ಬರು ಮಾತ್ರ ತಾನೇ ಇರ್ತಿದ್ದಾರೆ. ಸೊ ಹೆಲ್ತಿಯಾಗಿ ಆರೋಗ್ಯವಾಗಿ ಹೇಗೆ ಒಂದು ಮಗುವನ್ನ ಡೆಲಿವರಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ. ಹೀಗೆ ತಿಂಗಳು ಕಳೀತಾ ಒಂದು ದಿನ ನಮ್ಮ ಹೀರೋಯಿನ್ಗೆ ಡೆಲಿವರಿ ಆಗುತ್ತೆ. ಒಂದು ಮುದ್ದಾದ ಸುಂದರವಾದ ಒಂದು ಗಂಡು ಮಗುವನ್ನ ಹೆತ್ತುತ್ತಾಳೆ. ಇದನ್ನ ನೋಡೋ ಇಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿಯವರೆಗೂ ಇಬ್ಬರು ಮಾತ್ರವೇ ವಾಸವಾಗಿ ಇರ್ತಿದ್ದ ಈ ಭೂಮಿಯಲ್ಲಿ ಇವಾಗ 3ನೇದಾಗಿ ಒಂದು ಮಗು ಬಂದಿದೆ. ಸೊ ಇಬ್ಬರಿಗೂ ತುಂಬಾನೇ ಖುಷಿಯಾಗಿ ಆ ಊರಲ್ಲಿ ಸ್ಟೇ ಆಗಿರ್ತಾರೆ. ಹೀಗೇನೆ ಅವರ ಲೈಫ್ ರನ್ ಆಗ್ತಿರುತ್ತೆ. ಹಾಗಿರ್ಬೇಕಾದ್ರೇನೆ ಒಂದು ದಿನ ನಮ್ಮ ಹೀರೋಯಿನ್ ಸಮುದ್ರದಲ್ಲಿ ಒಂದು ಬೋಟ್ ಅನ್ನ ನೋಡ್ತಾಳೆ. ನೋಡು, ಯಾವ್ದೋ ಒಂದು ಬೋಟ್ ಬರ್ತಾ ಇದೆ, ಆ ಬೋಟ್ ಅಲ್ಲಿ ಯಾರಾದ್ರೂ ಇರ್ಬೋದು ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಅದ್ರ ಒಳಗಡೆ ಯಾರು ಇರ್ತಾರೆ, ಮೇ ಬಿ ಗಾಳಿಗೆ ಆ ಬೋಟ್ ಈ ಕಡೆ ಬರ್ತಿದೆ ಅನ್ಸುತ್ತೆ, ಅದ್ರ ಬಗ್ಗೆ ಕೇರ್ ಮಾಡೋದು ಬೇಡ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇಲ್ಲ ಒಳಗಡೆ ಯಾರಾದ್ರೂ ಇರ್ಬೋದು ಅಂತ ನನಗೆ ಫೀಲ್ ಆಗ್ತಿದೆ, ಏನಿಗೂ ಚೆಕ್ ಮಾಡಿ ನೋಡೋಣ ಅಂತ ಹೇಳಿ ಒಳಗಡೆ ಹೋಗಿ ಆ ಬೋಟ್ ಅನ್ನ ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಒಬ್ಬರು ಏಜ್ ಆದ ಪರ್ಸನ್ ರೀತಿ ಇರ್ತಿದ್ದಾರೆ. ಅವರಿಗೆ ತಿನ್ನೋದಕ್ಕೆ ಏನುವೇ ಸಿಗದೆ ಹಾಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋ ರೀತಿ ಕಾಣುತ್ತೆ. ಸೊ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹೇಗೋ ಕಷ್ಟಪಟ್ಟು ಅವರನ್ನ ಕಾಪಾಡ್ತಾರೆ. ನಂತರ ಅವರು ಕಣ್ಬಿಟ್ಟು ನೋಡ್ಬೇಕಾದ್ರೆ ಇವರಿಬ್ಬರನ್ನ ನೋಡಿ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ. ನೀವಿನ ಸರ್ವೈವ್ ಆಗಿದ್ದೀರಾ, ನೀವಿನ ಜೀವಂತವಾಗಿ ಇರ್ತಿದ್ದೀರಾ. 8 ವರ್ಷಗಳ ನಂತರ ನಾನು ಇವಾಗ ಮನುಷ್ಯರನ್ನು ನೋಡಿದ್ದೀನಿ. ಇಷ್ಟು ವರ್ಷ ಮನುಷ್ಯರೇ ಇಲ್ದೇ ಇರುವ ಒಂದು ಐಲ್ಯಾಂಡ್ ಅಲ್ಲಿ ನಾನು ಸಿಗೋಕು ಬಿಟ್ಟಿದ್ದೆ. ಆ ಐಲ್ಯಾಂಡ್ ಅಲ್ಲಿ ಇರ್ತಾ ಇದ್ದಿದ್ದು ಬರೀ ಜೇನು ಮಾತ್ರ, ಅದನ್ನ ಇಟ್ಟೆ ನಾನು ಇಷ್ಟು ದಿನ ಸರ್ವೈವ್ ಮಾಡ್ಕೊಂಡೆ. ನಂತರ ಈ ಬೋಟ್ ಮಾತ್ರನೇ ಇರ್ತಾ ಇತ್ತು. ಸರಿ ಓಕೆ, ಇದನ್ನ ತಗೊಂಡು ಹೇಗಾದ್ರೂ ಸರ್ವೈವ್ ಮಾಡೋಣ ಅಂತ ಸಮುದ್ರದಲ್ಲಿ ಬರ್ತಾ ಇದ್ದೆ. ಆದ್ರೆ ಬಂದಿದ್ದ ಬಿರುಗಾಳಿಯಲ್ಲಿ ಬೋಟ್ ಡ್ಯಾಮೇಜ್ ಆಗೋಯ್ತು. ನಂತರ ನನಗೂ ಹೊಟ್ಟೆ ಹಸುವನ್ನ ತಡ್ಕೊಳ್ಳೋಕೆ ಆಗದೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗಿದ್ದೆ. ನೀವೇನೆ ಇವಾಗ ನನ್ನನ್ನ ಕಾಪಾಡಿರೋದು ಅಂತ ಹೇಳಿ ಅವ್ರಗಳ ಜೊತೆ ಮಾತಾಡಿ ಚೆನ್ನಾಗಿ ಕ್ಲೋಸ್ ಆಗ್ತಿರ್ತಾನೆ ಆ ವ್ಯಕ್ತಿ. ನಂತರ ಅವನು ಅವ್ರಗಳ ಜೊತೆನೆ ಸ್ಟೇ ಆಗ್ತಿರ್ತಾನೆ. ಮತ್ತೆ ನಮ್ಮ ಹೀರೋ ಹೀರೋಯಿನ್ ಮಾಡುವ ವ್ಯವಸಾಯಗಳ ಬಗ್ಗೆ ಅವನು ವಿಕ್ಕೇಲಿ ಮಾಡಿ ನೋಡಿ ತಿಳ್ಕೊತಾನೆ. ಅದ್ರಲ್ಲೂ ಅವನು ಅವಾಗ ನಮ್ಮ ಹೀರೋಯಿನ್ ಹತ್ರ ನಗಾಡಿ ಮಾತಾಡ್ತಿರ್ತಾನೆ. ಇದನ್ನ ನೋಡುವ ನಮ್ಮ ಹೀರೋಗೆ ಪೊಸೆಸಿವ್ ಆಗ್ತಿರುತ್ತೆ. ಯಾಕೆಂದ್ರೆ ಯಾರು ಇಲ್ದೇ ಇರುವ ಈ ಪ್ರಪಂಚದಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಾತ್ರ ತಾನೇ ಸರ್ವೈವ್ ಮಾಡ್ತಿದ್ರು. ಇದು ಹೀರೋಗೆ ತುಂಬಾನೇ ಇಷ್ಟ ಆಗ್ತಿತ್ತು. ಆದ್ರೆ ಇವಾಗ 3ನೇದಾಗಿ ಒಬ್ಬ ಬಂದ್ಬಿಟ್ಟಿದ್ದಾನೆ ಅಂತ ನಮ್ಮ ಹೀರೋಗೆ ಟೆನ್ಷನ್ ಆಗ್ತಿದೆ. ಆದ್ರಿಂದ ನಮ್ಮ ಹೀರೋ
ಆ ವ್ಯಕ್ತಿಯನ್ನ ಮೀಟ್ ಮಾಡಿ ಏನಯ್ಯ ಲೈಫ್ ಲಾಂಗ್ ಇಲ್ಲೇನೆ ಸ್ಟೇ ಆಗೋಣ ಅಂತ ಇದೆಯಾ, ಇಲ್ಲ ಇಲ್ಲಿಂದ ಯಾವಾಗ್ಲಾದ್ರೂ ಹೊರಟೋಗೋಣ ಅಂತ ಪ್ಲಾನ್ ಏನಾದ್ರೂ ಇದೆಯಾ, ಇದನ್ನ ಕೇಳೋ ಆ ವ್ಯಕ್ತಿಗೆ ಬೇಜಾರಾಗುತ್ತೆ. ಆದ್ರಿಂದ ಹೀರೋ ಹತ್ರ ಸರಿ ಸರ್, ನನ್ನ ಬೋಟ್ ಇವಾಗ ಅಟ್ ಪ್ರೆಸೆಂಟ್ ಕೆಟ್ಟೋಗಿದೆ, ಅದನ್ನ ಸರಿ ಮಾಡಿದ ತಕ್ಷಣ ನಾನೇ ಇಲ್ಲಿಂದ ಹೊರಟೋಗ್ಬಿಡ್ತೀನಿ, ನೀವೇನು ಬೇಜಾರಾಗ್ಬಿಡಿ ಸರ್ ಅಂತ ಹೇಳ್ಬೇಕಾದ್ರೆ ಹೀರೋನು ಅದಕ್ಕೆ ಸರಿ ಅಂತ ಹೇಳಿರ್ತಾನೆ. ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ಒಂದು ದಿನ ನಮ್ಮ ಹೀರೋಯಿನ್ ಅವಳ ಮಗುವಿಗೆ ಹಾಲನ್ನು ಕೊಡ್ತಿರ್ತಾಳೆ. ಆ ರೀತಿ ಮಗುವಿಗೆ ಫೀಡಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಏಜ್ ಆದ ಪರ್ಸನ್ ಇದನ್ನ ಹೌಸ್ಕೊಂಡು ನೋಡ್ತಿರ್ತಾನೆ. ಅವನು ನೋಡ್ತಾ ಇರೋದನ್ನ ನಮ್ಮ ಹೀರೋ ನೋಡ್ಬಿಡ್ತಾನೆ. ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಆ ವ್ಯಕ್ತಿಯನ್ನ ಹಿಡಿದು, ಯೋ ನೀನೆಲ್ಲ ಒಬ್ಬ ದೊಡ್ಡ ಮನುಷ್ಯನ, ಅವಳು ಮಗುವಿಗೆ ಹಾಲು ಕೊಡೋದನ್ನ ಹೌಸ್ಕೊಂಡು ನೋಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಬೈಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ, ಲೋ ತಮ್ಮ ನಾನು ಅದಕ್ಕಾಗಿ ನೋಡ್ಲಿಲ್ಲ ಕಣಪ್ಪ, ಆ ಮಗು ಸರಿಯಾಗಿ ಹಾಲನ್ನ ಕುಡಿತಾ ಇಲ್ಲ, ಜೇನನ್ನ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ರೆ ಆ ಮಗು ಚೆನ್ನಾಗಿ ಹಾಲನ್ನ ಕುಡಿಯುತ್ತೆ ಕಣಪ್ಪ, ನಾನು ಇದ್ದಿದ್ದ ಐಲ್ಯಾಂಡ್ ಅಲ್ಲಿ ಜೇನು ತುಂಬಾನೇ ಇರ್ತಾ ಇತ್ತು, ಅದನ್ನ ಕೊಡೋಣ ಅಂತಾನೆ ಕಣಪ್ಪ ಬಂದೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅದಕ್ಕೆ ಹೀರೋ ಹತ್ರ, ಹೇ ಟ್ಯಾಕ್ಟಿಕ್, ಏನಕ್ಕೆ ನೀನು ಅವರ ಹತ್ರ ತುಂಬಾನೇ ಹಾರ್ಶ್ ಆಗಿ ಬಿಹೇವ್ ಮಾಡ್ತಾ ಇದೀಯಾ, ಸ್ವಲ್ಪ ಕಾಮ್ ಆಗಿರೋ ಅಂತ ಹೇಳ್ಬೇಕಾದ್ರೆ ಇದನ್ನ ನೋಡುವ ಆ ವ್ಯಕ್ತಿಗೆ ಕೂಡ ಬೇಜಾರಾಗುತ್ತೆ. ಆದ್ರಿಂದ ನನ್ನ ಬೋಟ್ ಇವಾಗ ರೆಡಿ ಆಗ್ಬಿಟ್ಟಿದೆ, ನಾಳೆ ನಾನು ಹೊರಡೋಣ ಅನ್ಕೊಂಡಿದ್ದೀನಿ, ಆದ್ರಿಂದ ನನ್ನ ಬೋಟ್ ಅಲ್ಲಿ ಇವತ್ತು ರಾತ್ರಿ ಒಂದು ಚಿಕ್ಕ ಪಾರ್ಟಿಯನ್ನ ಮಾಡೋಣ ಅನ್ಕೊಂಡಿದ್ದೀನಿ, ಆ ಪಾರ್ಟಿಗೆ ನೀವು ಬಂದು ಖಂಡಿತ ಜಾಯಿನ್ ಆಗ್ಲೇಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಹೇಳ್ಬಿಡ್ತಾವಳೆ. ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ನಮ್ಮ ಹೀರೋಯಿನ್ ಸೂಪರ್ ಆಗಿ ಬ್ಲಾಕ್ ಕಲರ್ ಡ್ರೆಸ್ ಅನ್ನ ಮಾಡ್ಕೊಂಡು ಬರ್ತಾವಳೆ. ಈ ರೀತಿಯ ಡ್ರೆಸ್ ಅನ್ನ ನಮ್ಮ ಹೀರೋಯಿನ್ ಯಾವತ್ತೂ ಹಾಕೊಂಡೇ ಇಲ್ಲ. ಇದನ್ನ ನೋಡುವ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಏನಕ್ಕೆ ನೀನು ಈ ರೀತಿ ಎಲ್ಲ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಲೋ ಪಾರ್ಟಿಗೆಲ್ಲ ಈ ರೀತಿನೇ ಕಣೋ ಡ್ರೆಸ್ ಅನ್ನ ಮಾಡ್ಕೋಬೇಕು, ಬಾ ಅಲ್ಲಿಗೆ ಹೋಗಿ ನಾವು ಎಂಜಾಯ್ ಮಾಡೋಣ ಅಂತ ಬೋಟಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ವ್ಯಕ್ತಿ ಬೋಟ್ ಅಲ್ಲಿ ಡ್ರಿಂಕ್ಸ್ ಅನ್ನೆಲ್ಲ ಅರೇಂಜ್ ಮಾಡಿರ್ತಾರೆ. ಮೂವರು ಆ ಡ್ರಿಂಕ್ಸ್ ಅನ್ನೆಲ್ಲ ಕುಡಿದ್ಬಿಟ್ಟು ರಾತ್ರಿ ಪೂರ್ತಿ ಅಲ್ಲೇನೆ ಇರ್ತಾರೆ. ಅದು ಮಾತ್ರ ಇಲ್ಲ, ಆ ವ್ಯಕ್ತಿಯ ಹತ್ರ ಒಂದು ಪ್ರೊಜೆಕ್ಟರ್ ಕೂಡ ಇರುತ್ತೆ. ಕೈಯಿಂದ ರೋಲ್ ಮಾಡ್ಬೇಕಾದ್ರೆ ಮೂವಿ ರನ್ ಆಗೋ ರೀತಿ ಒಂದು ಪ್ರೊಜೆಕ್ಟರ್ ಇರುತ್ತೆ. ಅದನ್ನ ಯೂಸ್ ಮಾಡಿ ಮೂವಿಯನ್ನೆಲ್ಲ ಹಾಕಿ ತೋರಿಸ್ತಾರೆ. ಇದನ್ನ ನೋಡ ಅವರಿಗೆ ತುಂಬಾನೇ ಆಶ್ಚರ್ಯವಾಗ್ತಿರುತ್ತೆ. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲವಾಗಿ ಅವರು ಒಂದು ಪ್ರಾಪರ್ ಆದ ಸಿನಿಮಾವನ್ನೇ ನೋಡಿರಲ್ಲ. ಸೊ ಮೂವಿಯನ್ನು ನೋಡ್ತಾ ಇರೋದ್ರಿಂದ ಅವರಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ರಾತ್ರಿ ಪೂರ್ತಿ ಅಲ್ಲೇನೆ ಇರ್ತಾರೆ. ನಂತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಆ ವ್ಯಕ್ತಿ, ಮೇಡಮ್ ನಾಳೆ ಬೆಳಿಗ್ಗೆ ಎಲ್ಲ ನಾನು ಹೊರಟು ಬಿಡ್ತೀನಿ, ಸೊ ಇವತ್ತು ರಾತ್ರಿ ಪೂರ್ತಿ ನೀವು ನನ್ನ ಬೋಟ್ ಅಲ್ಲೇ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ನೀವು ಹೋಗಿ ನಾನುವೇ ನನ್ನ ಬೋಟ್ ಅನ್ನ ತಗೊಂಡು ಹೊರಡ್ತೀನಿ ಅಂತ ಹೇಳ್ತಾವನೆ. ಆದ್ರಿಂದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಸರಿ ಅಂತ ಕೇಳಿ ಆ ಬೋಟ್ ಅಲ್ಲಿ ಮಲಗಿ ನಿದ್ದೆ ಮಾಡಿ ಬಿಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಎದ್ದು ನೋಡ್ತಾನೆ. ನೋಡಿದ್ರೆ ಬೋಟ್ ಮೂವ್ ಆಗ್ತಿರೋ ರೀತಿ ಕಾಣುತ್ತೆ. ಆವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ವ್ಯಕ್ತಿ ಬೋಟ್ ಅನ್ನ ರನ್ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಹೀರೋ, ಲೋ ಏನಯ್ಯ ಮಾಡ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ ಒಂದು ಕಬ್ಬಿಣದ ರಾಡ್ ಅನ್ನ ತಗೊಂಡು ನಮ್ಮ ಹೀರೋನ ತಲೆಗೇನೆ ಹೊಡೆದ್ ಬಿಡ್ತಾನೆ. ಅದ್ರಲ್ಲಿ ಅನ್ಕಾನ್ಶಿಯಸ್ ಆಗಿ ನಮ್ಮ ಹೀರೋ ನೀರಿಗೆ ಬಿದ್ದೋಗ್ತಾನೆ. ಇದನ್ನ ನಮ್ಮ ಹೀರೋ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ತಾವಳೆ. ಆಕ್ಚುಲಿ ನಮ್ಮ ಹೀರೋಗೆ ಚಿಕ್ಕ ವಯಸ್ಸಿನಿಂದ ಸ್ವಿಮ್ಮಿಂಗ್ ಗೆ ಗೊತ್ತಿರಲ್ಲ. ಆದ್ರಿಂದಾನೇ ಹುಡುಗರು ನದಿಗೆ ನಮ್ಮ ಹೀರೋವನ್ನ ತೆಗೆದು ಬಿಸಾಕಿರ್ಬೇಕಾದ್ರೂ ಕೂಡ ನಮ್ಮ ಹೀರೋನೇ ಜಂಪ್ ಮಾಡಿ ಅವನನ್ನ ಕಾಪಾಡಿರ್ತಾವಳೆ. ಇವಾಗ ಹೀರೋ ಸಮುದ್ರಕ್ಕೆ ಬಿದ್ದಿದ ತಕ್ಷಣ ನಮ್ಮ ಹೀರೋನ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಬೇರೆ ದಾರಿ ಇಲ್ಲ, ನಾವೇನೆ ಅವನನ್ನ ಹೋಗಿ ಕಾಪಾಡ್ಬೇಕು ಅಂತ ಅವಳು ಕೂಡ ಸಮುದ್ರಕ್ಕೆ ಜಂಪ್ ಮಾಡಿ ಬಿಡ್ತಾವಳೆ. ಆದ್ರೆ ಬೋಟ್ ಅದ್ರ ಪಾಡಿಗೆ ಹೋಗ್ತಾನೆ ಇರುತ್ತೆ. ಆಕ್ಚುಲಿ ಆ ವ್ಯಕ್ತಿಯ ಪ್ಲಾನ್ ಏನು ಅಂದ್ರೆ ನಮ್ಮ ಹೀರೋಯಿನ್ ಮಾತ್ರ ಕರ್ಕೊಂಡು ಹೋಗಿ ಅವನ ಜೊತೆ ಇಟ್ಕೋಬೇಕು ಅಂತ. ಅವನ ಜೊತೆಗೆ ಯಾರೂ ಇಲ್ಲ, ಅವನಿಗೆ ಅಂತ ಒಂದು ಹೆಂಗಸು ಇಲ್ಲ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಸಮುದ್ರಕ್ಕೆ ಜಂಪ್ ಮಾಡಿ ಹೀರೋವನ್ನ ಕಾಪಾಡೋದಕ್ಕೆ ಬಂದ್ಬಿಟ್ಟಿದ್ದಾಳೆ. ಆದ್ರೂ ವ್ಯಕ್ತಿ ಇದ್ರ ಬಗ್ಗೆ ಕೇರೆ ಮಾಡ್ಲಿಲ್ಲ, ಅವನ ಪಾಡಿಗೆ ಬೋಟ್ ಅನ್ನ ತಗೊಂಡು ಹೋಗ್ತಿದ್ದಾನೆ. ಆದ್ರೆ ಈ ಕಡೆ ನಮ್ಮ ಹೀರೋಯಿನ್ ಹೇಗೋ ಹೀರೋವನ್ನ ಸೇಫ್ ಆಗಿ ಕಾಪಾಡಿ ಮೇಲ್ಗಡೆ ಬಂದ್ಬಿಡ್ತಾರೆ. ಆದ್ರೆ ಆವಾಗ್ಲೇನೆ ಅವರಿಗೆ ಒಂದು ವಿಷಯ ಅರ್ಥ ಆಗ್ಲಿಕ್ಕೆ ಬರುತ್ತೆ. ರಾತ್ರಿ ಅವರು ಬೋಟಿಗೆ ಹೋಗ್ಬೇಕಾದ್ರೆ ಅವರ ಮಗುವನ್ನ ಕೂಡ ಬೋಟಿಗೆ ತಗೊಂಡು ಹೋಗಿರ್ತಾರೆ. ಇವಾಗ ಆ ಮಗು ಆ ವ್ಯಕ್ತಿಯ ಜೊತೆ ಸೇರಿನೇ ಆ ಬೋಟ್ ಅಲ್ಲಿ ಹೋಗ್ಬಿಟ್ಟಿದೆ. ಇವಾಗ ಅವನಿಗೆ ಎಲ್ಲಿಗೆ ಹೋಗಿರ್ತಾನೆ ಅಂತಾನೆ ನಮಗೆ ಗೊತ್ತಿಲ್ಲ. ಆದ್ರೂ ನಮ್ಮ ಮಗುವನ್ನ ನಾವು ಹೇಗಾದ್ರೂ ಕಾಪಾಡಲೇಬೇಕು. ಆ ವ್ಯಕ್ತಿ ನಮ್ಮ ಮಗುವನ್ನ ಎಲ್ಲಿಗೆ ತಗೊಂಡು ಹೋಗಿರ್ತಾನೆ ಅಂತ ಯೋಚನೆ ಮಾಡಿ ಪಕ್ಕದಲ್ಲಿ ಇರುವ ಊರಿನ ಮ್ಯಾಪ್ ಅನ್ನೆಲ್ಲ ತಗೊಂಡು ನೋಡ್ತಾರೆ. ಅದನ್ನು ನೋಡ್ಬೇಕಾದ್ರೆ ಸುತ್ತಮುತ್ತ ಬರೀ ಐಲ್ಯಾಂಡ್ ಗಳಾಗಿ ಇರ್ತಾ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಐಲ್ಯಾಂಡ್ ಗೆ ಹೋಗಿರ್ಬೋದು ಆ ವ್ಯಕ್ತಿ ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಆ ವ್ಯಕ್ತಿ ಆಲ್ರೆಡಿ ನಮ್ಮ ಹೀರೋಯಿನ್ ಹತ್ರ ಹೇಳಿರ್ತಾನೆ ಅಲ್ಲ, ಇದಕ್ಕೂ ಮುಂಚೆ ನಾನು ಒಂದು ಐಲ್ಯಾಂಡ್ ಅಲ್ಲಿ ಇರ್ತಾ ಇದ್ದೆ, ಆ ಐಲ್ಯಾಂಡ್ ಅಲ್ಲಿ ಬರೀ ಜೇನುಗಳು ಮಾತ್ರನೇ ಇರ್ತಾ ಇತ್ತು ಅಂತ ಅದು ನೆನಪಾಗುತ್ತೆ. ಆದ್ರಿಂದ ಆ ಐಲ್ಯಾಂಡ್ ಬಗ್ಗೆ ಇವ್ರುಗಳು ಒಂದು ಬುಕ್ ಅಲ್ಲಿ ಚೆಕ್ ಮಾಡಿ ನೋಡ್ಬೇಕಾದ್ರೆ, ಮ್ಯಾಪ್ ಗಳನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಒಂದು ಐಲ್ಯಾಂಡ್ ಬಗ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಾಗಾದ್ರೆ ಖಂಡಿತ ಆ ಮುದುಕ ನಮ್ಮ ಮಗುವನ್ನ ತಗೊಂಡು ಆ ಐಲ್ಯಾಂಡ್ ಗೆ ಹೋಗಿರ್ತಾನೆ. ನಾವು ಸ್ಟ್ರೈಟ್ ಆಗಿ ಐಲ್ಯಾಂಡ್ ಗೆ ಹೋಗೋಣ, ಆ ಮುದುಕನನ್ನ ಸಾಯಿಸಿ ಬಿಟ್ಟು ನಮ್ಮ ಮಗುವನ್ನ ತಗೊಂಡು ರಿಟರ್ನ್ ಬರೋಣ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಕಿದ ಹಾಗೆ ನಮ್ಮ ಹೀರೋನು ಪ್ಲಾನ್ ಮಾಡ್ತಾನೆ. ನಮ್ಮ ಹೀರೋಗೆ ಚಿಕ್ಕ ವಯಸ್ಸಿನಿಂದ ಗನ್ ಅನ್ನು ಶೂಟ್ ಮಾಡಿ ಪ್ರಾಕ್ಟೀಸ್ ಇದೆ ಅಲ್ವಾ, ಸೊ ಆ ಗನ್ ಅನ್ನ ತಗೊಂಡು ಆ ಐಲ್ಯಾಂಡ್ ಗೆ ಹೋಗ್ತಾರೆ. ಸೊ ಇವ್ರುಗಳು ಅನ್ಕೊಂಡಿದ ಹಾಗೆ ಆ ಐಲ್ಯಾಂಡ್ ಅಲ್ಲಿ ತುಂಬಾನೇ ಜೇನುಗಳು ಇರ್ತಿದೆ. ಹಾಗಾದ್ರೆ ಖಂಡಿತ ಆ ವ್ಯಕ್ತಿ ಅಲ್ಲೇನೆ ಇರ್ಬೇಕು ಅಂತ
ಇವ್ರುಗಳು ನಿಧಾನಕ್ಕೆ ಹೌಸ್ಕೊಂಡು ಹೋಗ್ತಾರೆ. ನೋಡಿದ್ರೆ ಐಲ್ಯಾಂಡ್ ಅಲ್ಲಿ ಒಂದು ಬಿಲ್ಡಿಂಗ್ ಇರುತ್ತೆ, ಒಂದು ಮನೆ ಕೂಡ ಇರುತ್ತೆ. ಅಲ್ಲೇನೆ ಆ ವ್ಯಕ್ತಿ ಕೂಡ ಇರ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ಆ ವ್ಯಕ್ತಿ ಕಾಡಿನ ಒಳಗಡೆ ಹೋಗ್ತಿರ್ತಾನೆ. ಇದೇನೆ ಕರೆಕ್ಟ್ ಆದ ಸಮಯ, ನೀನು ಮನೆ ಒಳಗಡೆ ಹೋಗಿ ಮಗುವನ್ನ ತಗೊಂಡು ಬಂದ್ಬಿಡು, ನಾನು ಇಲ್ಲಿಂದಾನೆ ಆ ವ್ಯಕ್ತಿ ಬರ್ತಾನೆ ಇಲ್ವೋ ಅನ್ನೋದನ್ನ ನೋಡ್ಕೋತೀನಿ ಅಂತ ಹೀರೋ ಹೇಳ್ಬೇಕಾದ್ರೆ ಸರಿ ಅಂತ ನಮ್ಮ ಹೀರೋಯಿನ್ ಸರಿ ಅಂತ ಆ ಮನೆ ಒಳಗಡೆ ಹೋಗಿ ಒಂದು ರೂಮ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಮಗು ಆ ಜಾಗದಲ್ಲಿ ಇರ್ತಾ ಇದೆ. ಬಟ್ ಆದ್ರೆ ಒಂದು ಕೇಜ್ ಒಳಗಡೆ ಹಾಕಿ ಲಾಕ್ ಮಾಡಿ ಮಡಗಿದ್ದಾನೆ ಆ ವ್ಯಕ್ತಿ. ಪಕ್ಕದಲ್ಲಿ ತುಂಬಾ ಬೀಗಗಳು ಇರುತ್ತೆ. ನಮ್ಮ ಹೀರೋಯಿನ್ ಆ ಬೀಗಗಳನ್ನ ಒಂದೊಂದಾಗಿ ತಗೊಂಡು ಹಾಕಿ ಚೆಕ್ ಮಾಡಿ ನೋಡ್ತಾವಳೆ. ಆದ್ರೆ ಯಾವುದೇ ಬೀಗವು ಸೆಟ್ ಆಗ್ತಾ ಇಲ್ಲ. ಸರಿ ಕೇಜ್ ಅನ್ನಾದ್ರೂ ಹೊಡೆದಾಕ್ ಬಿಡೋಣ ಅಂತ ಟ್ರೈ ಮಾಡ್ತಾವಳೆ. ಆದ್ರೆ ಕೇಜ್ ಅನ್ನು ಹೊಡೆದಕ್ಕೋಕೆ ಆಗ್ತಾ ಇಲ್ಲ. ಆದ್ರಿಂದ ಸ್ಪೀಡ್ ಆಗಿ ಓಡಿ ಬಂದು ಹೊರಗಡೆ ಇರುವ ನಮ್ಮ ಹೀರೋ ಹತ್ರ ವಿಷಯವನ್ನ ಹೇಳ್ತಾವಳೆ. ಇದನ್ನ ಕೇಳಿದ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆ ವ್ಯಕ್ತಿ ಮೇಲೆ ತುಂಬಾನೇ ಕೋಪ ಬರುತ್ತೆ. ಸೊ ನಮ್ಮ ಹೀರೋ ಆ ಮಗುವನ್ನ ತಗೊಂಡು ಬರೋಣ ಅಂತ ಅವನ ಆ ರೂಮಿಗೆ ಹೋಗ್ತಾನೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಹಿಂದೆಯಿಂದ ಯಾರೋ ಒಬ್ರು ನಮ್ಮ ಹೀರೋಯಿನ್ ಅನ್ನ ಭಯಂಕರವಾಗಿ ಅಟ್ಯಾಕ್ ಮಾಡ್ತಾರೆ. ನೋಡಿದ್ರೆ ಬೇರೆ ಯಾರು ಇಲ್ಲ, ವಯಸ್ಸಾದ ಮುದುಕಾಣೆ. ಅವನಿಗೆ ಆಲ್ರೆಡಿ ಗೊತ್ತಿದೆ, ಆಲ್ರೆಡಿ ಅವನು ಗೆಸ್ ಮಾಡಿದಾನೆ ಇವರಿಬ್ಬರು ಖಂಡಿತ ಈ ಜಾಗಕ್ಕೆ ಬರ್ತಾರೆ ಅಂತ. ಸೊ ನಮ್ಮ ಹೀರೋಗೆ ಹೊಡೆದು ಅವನ ಹತ್ರ ಇರುವ ಗನ್ನನ್ನ ಕಿತ್ಕೊಬಿಟ್ಟಿರ್ತಾನೆ ಮುದುಕ. ನಂತರ ಆ ಗನ್ನನ್ನ ತೋರಿಸಿ ಸುಮ್ನೆ ನಾನು ಹೇಳೋದನ್ನ ಮರ್ಯಾದೆಯಿಂದ ಕೇಳ್ಬೇಕು, ನನ್ನ ಜೊತೆ ಬನ್ನಿ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನೆಟ್ ರೀತಿ ಇರುತ್ತೆ. ಅದರಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರನ್ನು ಕಟ್ಟಿ ಹಾಕ್ಬಿಡ್ತಾನೆ. ಕಟ್ಟಾಕ್ಬಿಟ್ಟು ನಮ್ಮ ಹೀರೋ ಹತ್ರ ಆ ವ್ಯಕ್ತಿ, ಲವ್ ನಾನು ಏನೋ ತಪ್ಪು ಮಾಡಿದೆ, 8 ವರ್ಷಗಳ ನಂತರ ಇಬ್ಬರು ಮನುಷ್ಯರನ್ನ ನಾನು ನೋಡ್ದೆ, ಸ್ವಲ್ಪ ಏನೋ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅವಳ ಮೇಲೆ ಸ್ವಲ್ಪ ಆಸೆ ಪಟ್ಟೆ. ಆದ್ರೆ ಅದಕ್ಕೆ ನೀನು ನನ್ನ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡ್ದೆ. ಸೊ ಹೇಳ್ತೀನಿ ಕೇಳ್ಕೊ, ಇನ್ ಮುಂದೆ ನಿನ್ನ ಹೆಂಡತಿ ನನಗೆ ಮಾತ್ರವೇ. ನಿನ್ನನ್ನು ಸಾಯಿಸ್ಬಿಟ್ಟು ನಾನು ಇನ್ ಮುಂದೆ ಅವಳ ಜೊತೆ ಇರ್ತೀನಿ. ಅವಳಿಗೂ ನನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ. ಸೊ ಅವಳು ನನ್ನ ಜೊತೆನೆ ಇರ್ಬೇಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೂ ಸಿಕ್ಕಾಪಟ್ಟೆ ಕೋಪ ಆಗುತ್ತೆ. ನಮ್ಮ ಹೀರೋಗೂ ಟೆನ್ಷನ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಮನೆ ಒಳಗಡೆ ಇರ್ತಾ ಇರುವ ಮಗು ಬೇರೆ ಜೋರಾಗಿ ಕಿರ್ಚ್ಕೊಂಡು ಅಳ್ತಿರುತ್ತೆ. ಮೊನ್ನೆ ರಾತ್ರಿ ನಮ್ಮ ಹೀರೋಯಿನ್ ಆ ಮಗುವಿಗೆ ಫೀಡಿಂಗ್ ಮಾಡಿರ್ತಾಳೆ. ಆದ್ರೆ ಇಲ್ಲಿಯವರೆಗೂ ಮಗು ಏನನ್ನು ತಿಂದಿರಲ್ಲ. ಸೊ ಹೊಟ್ಟೆ ಹಸುವಾಗಿ ಮಗು ಅಳ್ತಾ ಇದೆ ಇವಾಗ. ಇದನ್ನ ಕೇಳಿಸ್ಕೊಳ್ಳುವ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹೇ ಪ್ಲೀಸ್ ನನ್ನನ್ನ ಮಾತ್ರ ಬಿಟ್ಬಿಡು, ಮಗುವಿಗೆ ಹಾಲನ್ನ ಕೊಡ್ಬೇಕು, ನಂತರ ನೀನು ಹೇಳೋದು ಎಲ್ಲವನ್ನೂ ನಾನು ಮಾಡ್ತೀನಿ, ಹೇಳೋದು ಎಲ್ಲವನ್ನೂ ಕೇಳ್ತೀನಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ, ಸರಿ ನಿನಗೆ ನಾನು ಹಗ್ಗವನ್ನ ಬಿಚ್ಚಿ ಕೊಡ್ತೀನಿ, ಆದ್ರೆ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಬಾರ್ದು. ಏನಾದ್ರೂ ನೀನು ತಪ್ಪಿಸ್ಕೋಬೇಕು ಅಂತ ಟ್ರೈ ಮಾಡಿದ್ರೆ ಅಷ್ಟೇ ನಿನ್ನ ಗಂಡನನ್ನ ಶೂಟ್ ಮಾಡಿ ನಾನು ಕೊಂದು ಬಿಡ್ತೀನಿ, ಏನು ಅರ್ಥ ಆಯ್ತಾ ಅಂತ ಹೆದರ್ಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಹೇಳ್ತಾಳೆ. ನಂತರ ಅದೇ ರೀತಿ ನಮ್ಮ ಹೀರೋಯಿನ್ಗೆ ಹಗ್ಗವನ್ನೆಲ್ಲ ಬಿಚ್ಚಿ ಕೊಡ್ತಾನೆ. ಮತ್ತೆ ಆ ಮಗು ಒಂದು ಕೇಜ್ ಅಲ್ಲಿ ಇರ್ತಿತ್ತಲ್ವಾ ಅದನ್ನ ಕೂಡ ಓಪನ್ ಮಾಡಿ ಬಿಟ್ಬಿಡ್ತಾನೆ. ನಂತರ ಮಗುವನ್ನ ಕೈಗೆ ತಗೊಂಡು ಮಗುವಿಗೆ ಫೀಡಿಂಗ್ ಅನ್ನ ಮಾಡ್ತಿರ್ತಾಳೆ ಹೀರೋಯಿನ್. ಆವಾಗಲೇ ನಮ್ಮ ಹೀರೋ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಲ್ಬಾ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಮ್ಮ ಮಗುವನ್ನ ತಗೊಂಡು ಇಲ್ಲಿಂದ ಓಡಿ ಹೋಗು, ನಾನು ಇವನನ್ನ ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ನಮ್ಮ ಹೀರೋಯಿನ್ ಮಗುವನ್ನ ತಗೊಂಡು ಸ್ಪೀಡ್ ಆಗಿ ಓಡಿ ಹೋಗ್ತಾಳೆ. ಇದನ್ನ ನೋಡಿದ ವ್ಯಕ್ತಿಗೆ ಸಿಕ್ಕಾಪಟ್ಟಿ ಟೆನ್ಷನ್ ಆಗುತ್ತೆ. ಅವನ ಹೀರೋವನ್ನ ಇಟ್ಕೊಂಡು ಏನನ್ನ ಮಾಡ್ತಾನೆ, ಅವನಿಗೆ ಬೇಕಾಗಿರೋದು ನಮ್ಮ ಹೀರೋಯಿನ್ ಅಲ್ವಾ, ನೀನನ್ನ ಹಿಡ್ದೆ ಹಿಡಿತೀನಿ ಕಣೆ ಅಂತ ನಮ್ಮ ಹೀರೋಯಿನ್ ಅನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾನೆ. ನೋಡಿದ್ರೆ ನಮ್ಮ ಹೀರೋಯಿನ್ ಅಲ್ಲಿ ಪಕ್ಕದಲ್ಲಿದ್ದ ಕಾಡು ಒಳಗಡೆ ಓಡಿ ಹೋಗ್ಬಿಟ್ಟಿರ್ತಾಳೆ. ಸೈಡ್ ಅಲ್ಲಿ ಚಿಕ್ಕದಾಗಿ ಏನೋ ಸದ್ದಾಗುತ್ತೆ. ಮೇ ಬಿ ಹೀರೋಯಿನ್ ಅಲ್ಲೇನೆ ಇರ್ಬೇಕು, ಅಲ್ಲೇನೆ ಹೌಸ್ಕೊಂಡು ಇರ್ಬೇಕು ಅಂತ ಆ ವ್ಯಕ್ತಿ ಕೂಡ ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನೋಡ್ತಾನೆ. ನೋಡಿದ್ರೆ ಮಗುವನ್ನ ಇಡುವ ಒಂದು ಬಕೆಟ್ ಮಾತ್ರನೇ ಇರುತ್ತೆ. ನೋಡಿದ್ರೆ ಅಲ್ಲಿ ಹೀರೋಯಿನ್ ಇರಲ್ಲ, ಪಾಪುನು ಇರಲ್ಲ. ಹಾಗಾದ್ರೆ ಹೀರೋಯಿನ್ ಇವಾಗ ಎಲ್ಲಿಗೆ ಹೋಗಿರ್ತಾಳೆ ಅಂತ ವ್ಯಕ್ತಿ ಯೋಚನೆ ಮಾಡಿ ನೋಡ್ಬಿಟ್ಟು ಹೋ ಶಿಟ್ ಅಂತ ಬೇಗ ಬೇಗ ಓಡಿ ಬರ್ತಾನೆ. ನಮ್ಮನ್ನ ಈ ಜಾಗದಲ್ಲಿ ಡೈವರ್ಟ್ ಮಾಡಿ ಬಿಟ್ಬಿಟ್ಟು ಅವಳ ಗಂಡನನ್ನ ಕಾಪಾಡೋದಕ್ಕೆ ಹೋಗಿರ್ತಾಳೆ. ಅವಳನ್ನ ಸುಮ್ನೆ ಬಿಡಬಾರ್ದು ಅಂತ ಮತ್ತೆ ರಿಟರ್ನ್ ಆ ಜಾಗಕ್ಕೆ ಓಡಿ ಹೋಗ್ತಿರ್ತಾನೆ. ಎಸ್ ಅವನು ಅನ್ಕೊಂಡಿದ್ದು ನಿಜಾನೇ, ನಮ್ಮ ಹೀರೋಯಿನ್ ಕರೆಕ್ಟ್ ಆಗಿ ಅದೇ ರೀತಿ ಹೀರೋ ಹತ್ರನೇ ಬಂದಿದ್ದಾಳೆ. ಅಲ್ಲಿಗೆ ಬಂದಿದ್ದ ತಕ್ಷಣ ನಮ್ಮ ಹೀರೋಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಚೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಹೀರೋಯಿನ್. ಆದ್ರೆ ಇವಾಗ ಟೈಮೇ ಇಲ್ಲ. ಅದಕ್ಕೆ ನಮ್ಮ ಹೀರೋ ಹೇ ನಿನ್ನ ಹತ್ರ ಇರುವ ಚಾಕುವನ್ನ ಮಾತ್ರ ನನ್ನ ಕೈಗೆ ಕೊಟ್ಬಿಟ್ಟು ನೀನು ಹೋಗಿ ಹೌಸ್ಕೋ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ನಮ್ಮ ಹೀರೋಯಿನ್ ಚಾಕುವನ್ನ ನಮ್ಮ ಹೀರೋ ಕೈಗೆ ಕೊಟ್ಬಿಡ್ತಾಳೆ. ಕರೆಕ್ಟ್ ಆಗಿ ಆ ವ್ಯಕ್ತಿ ಕೂಡ ಜಾಗಕ್ಕೆ ಬಂದ್ಬಿಟ್ಟು ಗನ್ನನ್ನು ತೋರಿಸಿ ಇಬ್ಬರನ್ನು ಹೆದರ್ಸ್ತಿರ್ತಾನೆ. ಲೇ ನನ್ನನ್ನೇ ಏಮಾರಿಸಿ ಬಿಟ್ಟು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೀನು ನೋಡ್ತಾ ಇದೀಯಾ ಅಂತ ನಮ್ಮ ಹೀರೋಯಿನ್ ಅನ್ನ ಹೆದರ್ಸ್ತಿರ್ತಾನೆ. ಆವಾಗ ನಮ್ಮ ಹೀರೋ ನಿಧಾನಕ್ಕೆ ಅವನ ಕೈಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಂಡು ಎದ್ದು ಬಂದು ಆ ವ್ಯಕ್ತಿಯ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಆವಾಗ ಗನ್ನನ್ನ ನಮ್ಮ ಹೀರೋಯಿನ್ ಕೈಗೆ ತಗೋತಾಳೆ. ಇದನ್ನ ನೋಡಿದ ಆ ವ್ಯಕ್ತಿ ಹೇ ನಿನ್ನ ಕೈಯಲ್ಲಿ ನನ್ನನ್ನು ಶೂಟ್ ಮಾಡೋಕೆ ಆಗುತ್ತಾ, ನಿನಗೆ ಅಷ್ಟೊಂದು ಧೈರ್ಯ ಇರ್ತಾ ಇದೆಯಾ ಅಂತ ಏನೇನೋ ಮಾತಾಡ್ಕೊಂಡು ಹಾಗೆ ನಿಧಾನಕ್ಕೆ ನಮ್ಮ ಹೀರೋಯಿನ್ ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನನ್ನ ಏಮೇ ಮಾಡದೆ ಟಾರ್ಗೆಟ್ ಅನ್ನೇ ಹಿಡ್ದೆ ಅವನನ್ನು ಶೂಟ್ ಮಾಡಿ ಬಿಡ್ತಾಳೆ. ಅದ್ರಲ್ಲಿ ಸಿಕ್ಕಾಪಟ್ಟಿ ಟೆನ್ಷನ್ ಆಗ್ಬಿಡ್ತಾನೆ ಆ ಮುದುಕ. ಸೊ ನಮ್ಮ ಹೀರೋಯಿನ್ ಕಪಾಳಕ್ಕೆ ಒಂದು ಪಟಾರ್ ಅಂತ ಹೊಡಿಬೇಕಾದ್ರೆ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ಪಕ್ಕದಲ್ಲೇ ಒಂದು ಗುಳಿ ರೀತಿ ಇರುತ್ತೆ, ಬೇಸ್ಮೆಂಟ್ ಇಂದ ಗ್ರೌಂಡ್ ಫ್ಲೋರ್ ಗೆ ಬಿದ್ದೋಗ್ತಾಳೆ. ಇದನ್ನು ನೋಡಿದ ನಮ್ಮ ಹೀರೋಗೆ ಸಿಕ್ಕಾಪಟ್ಟಿ ಟೆನ್ಷನ್ ಆಗ್ಬಿಡುತ್ತೆ. ಪಕ್ಕದಲ್ಲೇ ಒಂದು ಮಚ್ಚಿರುತ್ತೆ. ಸೊ ಅದನ್ನ ತಗೊಂಡು ಆ ವಿಲನ್ ಜೊತೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಾವನೆ. ಆ ಸಮಯದಲ್ಲಿ ಆ ವಿಲನ್ ಗೆ ಗನ್ ಕೈಗೆ ಸಿಕ್ಬಿಡುತ್ತೆ. ಇಬ್ಬರು ಜಗಳ ಮಾಡ್ಕೊತಿರುವ ಸದ್ದು ಮಾತ್ರ ಕೆಳಗಡೆ ಇರ್ತಾ ಇರುವ ನಮ್ಮ ಹೀರೋಯಿನ್ ಕಿವಿಗೆ ಕೇಳಿಸ್ತಿರುತ್ತೆ. ಆದ್ರಿಂದ ಎದ್ದು ಬಿದ್ದು ಮೇಲ್ಗಡೆ ಬಂದು ನೋಡ್ಬೇಕಾದ್ರೆ ಮಗುವಿನ ಮೇಲ್ಪೂರ್ತಿ ರಕ್ತವಾಗಿರುತ್ತೆ. ಅಚ್ಚೊಚ್ಚು ಮಗುಗೇನೆ ಏನಾದ್ರೂ ಆಗ್ಬಿಡ್ತಾ ಅಂತ
ನಮ್ಮ ಹೀರೋಯಿನ್ ಮಗುವನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಮಗುಗೆ ಏನುವೇ ಆಗಿಲ್ಲ. ಆದ್ರೆ ಈ ಕಡೆ ಆ ಮುದುಕನನ್ನ ನಮ್ಮ ಹೀರೋ ಹೊಡೆದೇ ಕೊಂದ್ಬಿಟ್ಟಿದ್ದಾವನೆ. ಇವಾಗ್ಲೇನೆ ನಮ್ಮ ಹೀರೋಯಿನ್ಗೆ ಜೀವನೇ ಬರ್ತಿದೆ. ಆದ್ರೆ ಅದೇ ಸಮಯದಲ್ಲಿ ಆ ವ್ಯಕ್ತಿ ಹತ್ರ ಗನ್ ಇರ್ತಿತ್ತು ಅಲ್ವಾ, ಅದನ್ನ ಯೂಸ್ ಮಾಡಿ ನಮ್ಮ ಹೀರೋಗೂ ಶೂಟ್ ಮಾಡ್ಬಿಟ್ಟಿರ್ತಾನೆ. ಆದ್ರಿಂದ ನಮ್ಮ ಹೀರೋಗೆ ತುಂಬಾನೇ ಬ್ಲಡ್ ಲಾಸ್ ಆಗ್ತಿರುತ್ತೆ. ಸಾಯೋ ಸ್ಟೇಜ್ ಅಲ್ಲಿ ಇರ್ತಿದ್ದಾನೆ ಇವಾಗ ನಮ್ಮ ಹೀರೋ. ಇದನ್ನ ನೋಡಿದ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆವಾಗ ಹೀರೋ, ಇಲ್ಲಿ ನೋಡು ಅಲ್ವಾ, ನನ್ನನ್ನ ಕ್ಷಮಿಸ್ಬಿಡು. ನಾನು ಕೊನೆವರೆಗೂ ನಿನ್ನ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಿದ್ದೆ, ಆದ್ರೆ ನನ್ನ ಕೈಯಲ್ಲಿ ಇವಾಗ ಆಗ್ತಾ ಇಲ್ಲ. ನಮ್ಮ ಮಗುವನ್ನ ಮಾತ್ರ ನೀನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಹಾಗೆ ನಮ್ಮ ಹೀರೋ ಅದೇ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವಳ ಕಣ್ ಮುಂದೆನೆ ಸತ್ತೋಗ್ಬಿಡ್ತಾವನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಬಿದ್ದು ಬಿದ್ದು ಅಳ್ತಿರ್ತಾವಳೆ. ನಂತರ ಬೋಟ್ ಅನ್ನು ತಗೊಂಡು ಮಗುವನ್ನ ಕರ್ಕೊಂಡು ಒಬ್ಬೊಂಟಿಯಾಗಿ ಅವಳು ಆಲ್ರೆಡಿ ಸ್ಟೇ ಆಗಿದ್ದ ಮನೆಗೆನೆ ರಿಟರ್ನ್ ಬಂದು ಸೇರ್ತಾವಳೆ. ಇವಾಗ ಸದ್ಯಕ್ಕೆ ಅಂತ ಇರೋದು ನಮ್ಮ ಹೀರೋಯಿನ್ಗೆ ಆ ಮಗು ಮಾತ್ರನೇ. ಸೊ ಇನ್ ಮುಂದೆ ಸಿಂಗಲ್ ಮದರ್ ಆಗಿ, ಸಿಂಗಲ್ ಹ್ಯೂಮನ್ ಆಗಿ ಆ ಮಗುವನ್ನ ಸಾಕ್ಬೇಕಾಗಿರುತ್ತೆ ನಮ್ಮ ಹೀರೋಯಿನ್. ಕಟ್ ಮಾಡಿದ್ರೆ ಇವಾಗ ಇವೆಲ್ಲ ಆಗಿ ಸ್ವಲ್ಪ ವರ್ಷಗಳ ನಂತರ ಆ ಮಗು ಇವಾಗ ಬೆಳ್ಕೊಬಿಟ್ಟಿದೆ. ಚಿಕ್ಕ ವಯಸ್ಸಿನಿಂದ ಮಗುವಿಗೆ ಅವನ ತಂದೆ ಬಗ್ಗೆ ಹೇಳಿ ಹೇಳಿ ಬೆಳೆಸಿರ್ತಾವಳೆ ಅಮ್ಮ. ನಮ್ಮ ಹೀರೋವನ್ನ ಇದಕ್ಕೂ ಮುಂಚೆ ತುಂಬಾ ವಿಡಿಯೋಸ್ ಗಳನ್ನ ಮಾಡಿರ್ತಾವಳೆ ಅಲ್ವಾ, ಅದನ್ನೆಲ್ಲ ಮಗುವಿಗೆ ತೋರಿಸಿ ಅದ್ರ ಬಗ್ಗೆ ಹೇಳ್ತಿರ್ತಾವಳೆ. ಅದನ್ನೆಲ್ಲ ನೋಡಿನೇ ಆ ಮಗು ಕೂಡ ಬೆಳೆದಿರುತ್ತೆ. ಸೊ ಅವನಿಗೂ ಅವನ ತಂದೆಯ ರೀತಿನೇ ಫುಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಆ ಹುಡುಗ ಫುಟ್ಬಾಲ್ ಆಟವನ್ನ ಆಟ ಆಡೋದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಹೀರೋವನ್ನೇ ನೋಡಿದ ರೀತಿ ಫೀಲ್ ಆಗ್ತಿರುತ್ತೆ. ಸೊ ಯಾರುವೇ ಇಲ್ಲದೆ ಇರುವ ಈ ಪ್ರಪಂಚದಲ್ಲಿ ಅವಳ ಮಗು ಜೊತೆ ತುಂಬಾನೇ ಹ್ಯಾಪಿ ಆಗಿರ್ತಿದ್ದಾವಳೆ ಹೀರೋಯಿನ್. ನಂತರವೇ ನಮ್ಮ ಹೀರೋಯಿನ್ ಇವಾಗ ಇರುವ ಜಾಗವನ್ನ ನಮಗೆ ತೋರಿಸ್ತಾರೆ. ನೋಡೋದಕ್ಕೇನೆ ಆ ಜಾಗ ಅಷ್ಟೊಂದು ಸೌಂದರ್ಯವಾಗಿರುತ್ತೆ. ಒಬ್ಬೊಂಟಿಯಾಗಿ ತುಂಬಾ ಮರ ಗಿಡಗಳನ್ನ ಬೆಳೆಸ್ತಾ ಇದ್ದಾವಳೆ ನಮ್ಮ ಹೀರೋಯಿನ್. ಆ ಮರಗಳೆಲ್ಲ ಹೂವ ಬಿಟ್ಟು ನೋಡೋದಕ್ಕೇನೆ ಸೂಪರ್ ಆಗಿರುತ್ತೆ. ಸೊ ಅವಳ ಮಗನನ್ನ ಕರ್ಕೊಂಡು ಆ ದಾರಿಯಲ್ಲಿ ಸೈಕಲ್ ಅಲ್ಲಿ ಹೋಗ್ತಿರ್ತಾವಳೆ ನಮ್ಮ ಹೀರೋಯಿನ್. ಇಲ್ಲಿಗೇನೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ, ನಿಮಗೆ ಇಷ್ಟ ಆಯ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಮ್ಮ ವಿಡಿಯೋಗೆ ಮರೆಯದೆ ಲೈಕ್ ಅನ್ನ ಕೊಡಿ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ ಗೆ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.